Once again, welcome back to Amar's classes. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1084 ಆಗುತ್ತೆ ಮತ್ತು ಕರ್ನಾಟಕದ ಬಜೆಟ್ 2026 ಮತ್ತು ಸಿದ್ದರಾಮಯ್ಯನವರ 17ನೇ ಬಜೆಟ್ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ವಿ. ಅದರ 6ನೇ ಭಾಗವಾಗುತ್ತೆ ಮತ್ತು ಲಾಸ್ಟ್ ಪಾರ್ಟ್. ಓಕೆ, ಸೊ ಅಲ್ಲಿಗೆ ಬಜೆಟ್ ಡಿಸ್ಕಷನ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಕ್ಲಾಸ್ ನಂಬರ್ 1079 ಸ್ಟಾರ್ಟ್ ಮಾಡಿದ್ವಿ. ಸುಮಾರು 1.5 ಗಂಟೆ ಡಿಸ್ಕಷನ್ ಮಾಡಿದ್ವಿ. 1080 ಸುಮಾರು 1.5 ಗಂಟೆ ಡಿಸ್ಕಷನ್ ಮಾಡಿದ್ವಿ. ಒಂದು 10 ನಿಮಿಷ ಹೆಚ್ಚು ಕಮ್ಮಿ. 1081 ಮೂರನೇ ಪಾರ್ಟು, ಅಗೇನ್ ಮೇ ಬಿ 1 ಅವರ್ ಇರ್ಬೋದೇನು. 1082 ಅಗೇನ್ ಸೊ ಪಾರ್ಟ್ 4, 1083 ಪಾರ್ಟ್ 5, ಈಗ 1084 ಪಾರ್ಟ್ 6. ಅಲ್ಲಿಗೆ ಕಳೆದ 6 ತರಗತಿಗಳಲ್ಲಿ ಕಂಪ್ಲೀಟ್ ಆಗಿ ನಾವು ನಮ್ಮ ಈ ಒಂದು ಬಜೆಟ್ನ ಮೇಲಿನ ಡಿಸ್ಕಷನನ್ನು ಮಾಡಿದಂಗೆ ಆಗುತ್ತೆ. ಬಟ್ ಈ 6ರಲ್ಲಿ ಇಂಪಾರ್ಟೆಂಟು ಇದೇ ಪಾರ್ಟ್, 6ನೇ ಪಾರ್ಟ್. ಯಾಕಂದರೆ ಕರ್ನಾಟಕದ ಬಜೆಟ್ನ ಒಟ್ಟು ಗಾತ್ರ ಎಷ್ಟಿದೆ, ಅದರಲ್ಲಿ ಯಾವುದಕ್ಕೆ ಎಷ್ಟನ್ನು ವಿನಿಯೋಗಿಸ್ತಾ ಇದ್ದಾರೆ, ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು, ಅತಿ ಹೆಚ್ಚು ಅಲೋಕೇಶನ್ ಪಡೆದಿರ್ತಕ್ಕಂತಹ ಇಲಾಖೆಗಳು, ಸಚಿವಾಲಯಗಳು ಯಾವ್ಯಾವು. ಅಥವಾ ಇನ್ನೊಂದು ಕೇಳಿರ್ಬೋದು ನೀವು, ರುಪಿ ಕಮ್ಸ್ ಇನ್ ರುಪಿ ಗೋಸ್ ಔಟ್ ಅಂತೀವಿ. ಅಂದರೆ ಯಾವ ಯಾವ ಮೂಲಗಳಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಸರ್ಕಾರ ಸಂಗ್ರಹಿಸ್ತಕ್ಕಂತಹ ಆದಾಯದ ಮೂಲಗಳಲ್ಲಿ ವಾಣಿಜ್ಯ ತೆರಿಗೆಗೆ ಎಷ್ಟು, ಮೋಟಾರು ವಾಹನ ತೆರಿಗೆ ಎಷ್ಟು ಪರ್ಸೆಂಟೇಜ್ ಇದೆ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆದು ಎಷ್ಟಿದೆ ಅಲ್ವಾ. ಇನ್ನು ಸರ್ಕಾರ ವೆಚ್ಚ ಮಾಡ್ತಕ್ಕಂಥದ್ರಲ್ಲಿ ರಾಜಸ್ವ ವೆಚ್ಚ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಅಂತ ಕರಿತೀವಿ. ಸೊ ಹಾಗಂದ್ರೆ ಏನು, ಎಷ್ಟು ಈ ಒಂದು ಬಜೆಟಲ್ಲಿ ಮೀಸಲಿಡಿಸಿದ್ದಾರೆ, ಮತ್ತು ಒಟ್ಟಾರೆ ಬಜೆಟ್ನ ಗಾತ್ರದಲ್ಲಿ ಸಾಲದ ಮೊತ್ತ ಎಷ್ಟಿದೆ. ಆ ಸಾಲದ ಮೊತ್ತವು ನಮ್ಮ KFRA ಆ್ಯಕ್ಟ್ 2002 ಪ್ರಕಾರ ಇದೆಯಾ ಇಲ್ವಾ. ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್, ಕರ್ನಾಟಕ ವಿತ್ತೀಯ ಹೊಣೆಗಾರಿಕಾ ಅಧಿನಿಯಮ 2002 ಏನಿದೆ, ಇಡೀ ದೇಶದಲ್ಲೇ ಯಾರೂ ಕೂಡ, ಯಾವ ಸರ್ಕಾರವೂ ಕೂಡ ಆ ಸರ್ಕಾರದ ಹೊಣೆಗಾರಿಕೆಗಳು, ಲಯಬಿಲಿಟೀಸು ಇಷ್ಟೇ ಇರಬೇಕು ಅಂತ ಯಾವ ಸರ್ಕಾರ ಕೂಡ ನಿರ್ಬಂಧ ಹಾಕ್ಕೊಂಡಿರಲಿಲ್ಲ. ಆದರೆ ಕರ್ನಾಟಕ ಸರ್ಕಾರ, ಅದ್ಯಾವುದೇ ಪಕ್ಷ ಇರಲಿ, ಕರ್ನಾಟಕ ಸರ್ಕಾರಗಳು ಮಾತ್ರ ನಮ್ಮ ಸಾಲದ ಮಿತಿ ಒಟ್ಟಾರೆ ನಮ್ಮ GSTPಯ 3% ಒಳಗಡೆ ಇರಬೇಕು. ಒಂದು ಜೊತೆಗೆ ಒಟ್ಟು ಹೊಣೆಗಾರಿಕೆಗಳು ಅಂದರೆ ಸರ್ಕಾರದ ಒಟ್ಟು ಸಾಲವು GSTPಯ 25% ಒಳಗೆ ಇರಬೇಕಂತಕ್ಕಂಥ ನಂಬರ್ಗಳನ್ನು, ಒಂದು ಥ್ರೆಶೋಲ್ಡನ್ನು ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು. ಅದು ಬಿಟ್ಟರೆ ಆಲ್ಮೋಸ್ಟು ನಮ್ಮ KFRA ಆ್ಯಕ್ಟ್, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002 ಅಥವಾ ಕರ್ನಾಟಕ ವಿತ್ತೀಯ ಹೊಣೆಗಾರಿಕಾ ಅಧಿನಿಯಮದ 2002ರ ಅಡಿಯಲ್ಲಿಯೇ ಸರ್ಕಾರಗಳು ಸಾಲವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಸಿದ್ದರಾಮಯ್ಯವರು ಒತ್ತಿ ಹೇಳ್ತಾ ಇರ್ತಾರೆ, ಸಾಲ ಇದೆ ಆದರೆ KFRA ಆ್ಯಕ್ಟ್ ಪ್ರಕಾರನೇ ಮಾಡ್ತಾ ಇದ್ದೀವಿ, ಅದನ್ನು ಮೀರಿಲ್ವಲ್ಲ ಅಂತ ಕೇಳ್ತಾ ಇರ್ತಾರೆ. ಅದು ಸರಿ ಅನಿಸುತ್ತೆ. ಆದರೆ ಯಾಕೆ ಸಾಲ ಹೆಚ್ಚಾಗಿದೆಯಲ್ವ ಸರ್ ಅಂತ ಅನಿಸ್ಬೋದು. ಕಾರಣ ಏನಂದರೆ ಸರ್ಕಾರದ ದುಡಿಮೆ ಕೂಡ ಹೆಚ್ಚಾಗಿದೆ ಅಂದಂಗೆ. ದುಡಿಮೆ ಅಂದ್ರೇನು, GSTP, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಜಾಸ್ತಿ ಆದಷ್ಟು ಆ GSTPಯ 3% ಸಾಲ ತೆಗೆದುಕೊಳ್ಬೋದು. ನೀವೇ ತಿಳ್ಕೊಳ್ರಿ, ಈಗ ಸರ್ಕಾರದ GSTP ನಮ್ಮ ರಾಜ್ಯದ ಒಟ್ಟು ಗಡಿಭಾಗದೊಳಗಡೆ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಅಂತಿಮ ಸೇವೆ ಮತ್ತು ಸರಕುಗಳ ಒಟ್ಟು ಮೌಲ್ಯವನ್ನು ನಾವು ರಾಜ್ಯ ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ಆ ಆಂತರಿಕ ಉತ್ಪನ್ನ 100 ರೂಪಾಯಿ ಇದೆ ಅಂದರೆ 100 ರೂಪಾಯಿಯ 3% 3 ರೂಪಾಯಿಗಳನ್ನು 3 ರೂಪೀಸನ್ನು ಸಾಲ ಮಾಡ್ಬೋದು. ಇಲ್ಲರಿ ನಾವು ಇನ್ಕಮ್ ಜಾಸ್ತಿ ಮಾಡ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲಿ 200 ರೂಪಾಯಿ ಆಗಿದೆ, ನಮ್ಮದು 200 ರೂಪೀಸ್ ಆಗಿದೆ ನಮ್ಮ GSTP. 3% ಆಫ್ 200 ಈಸ್ 6 ರೂಪೀಸ್. ಹಾಗೆಯೇ ಸರ್ಕಾರದ ಅಥವಾ ನಮ್ಮ ರಾಜ್ಯದ GSTP ಹೆಚ್ಚಾದಂತೆ ಸಾಲ ಮಾಡುವ ಆ ಥ್ರೆಶೋಲ್ಡ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. 3% ಇರ್ಬೋದು, GSTP ಜಾಸ್ತಿ ಆಗೋದ್ರಿಂದ ಸರ್ಕಾರಕ್ಕೆ ಸಾಲ ತೆಗೆದುಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗುತ್ತೆ. ರೈಟ್, ಬನ್ನಿ, ಬಹಳ ಮಾತಾಡೋದಿದೆ. ಸೊ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಅಲ್ಲಿಗೆ ನಮ್ಮ ಪಾರ್ಟ್ 6 ಕಂಪ್ಲೀಟ್ ಮಾಡೋಣ. ಕಳೆದ ಬಾರಿ ಕೂಡ
ಕರ್ನಾಟಕದ ಬಜೆಟ್ 2025 ಅಲ್ಲೂ ಕೂಡ ನಾವು 6 ವಿವಿಧ ಭಾಗಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ. 2024ರಲ್ಲಿ 4 ಭಾಗ, 23, 22 ಹಾಗೆ ಡಿಸ್ಕಷನ್ ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಒಟ್ಟಾರೆ ಇವತ್ತು ನಾವು ಕರ್ನಾಟಕದ ಬಜೆಟ್ 2026 ಸಿದ್ದರಾಮಯ್ಯನವರ 17ನೇ ಬಜೆಟ್ನ 6ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮತ್ತು ನನ್ನ ಒಂದಷ್ಟು ಕಿರುಪರಿಚಯವು ಕೂಡ ಇಲ್ಲಿದೆ. ಸೊ ಫಸ್ಟ್ ಟೈಮ್ ಬಂದಿರತಕ್ಕಂಥವ್ರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರಬೇಕಲ್ವ, ನಾವು ಸರಿಯಾದ ಮಾರ್ಗದರ್ಶಕನನ್ನು ಫಾಲೋ ಮಾಡ್ತಾ ಇದ್ದೀವಾ ಇಲ್ವ ಅಂತ. ಸೊ ಅದಕ್ಕೋಸ್ಕರ ಪ್ರತಿ ವಿಡಿಯೋದಲ್ಲೂ ಕೂಡ ನೀವು ಈ ಒಂದು ಕಿರುಪರಿಚಯವನ್ನು ಕಾಣ್ಬೋದು. ಮತ್ತು ಯಾರಾದರೂ ಅಮಸ್ ಕ್ಲಾಸಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕಂಟಿನ್ಯೂಸ್ ಆಗಿ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಸೊ ಪಾರ್ಟ್ 6ನ ಮೊದಲ ಪ್ರಶ್ನೆ, ಕರ್ನಾಟಕ ಬಜೆಟ್ 2026-27ರ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಓಕೆ, ಈಗ ಕಳೆದ ಒಂದು ಆರ್ಥಿಕ ವರ್ಷ ಕಳೆದ ಆರ್ಥಿಕ ವರ್ಷ ಅನ್ನೋಕ್ಕಿಂತಲೂ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಆರ್ಥಿಕ ವರ್ಷ, ಈ ಬಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು ಮುಂದಿನ ಆರ್ಥಿಕ ವರ್ಷಕ್ಕೆ. ಅರ್ಥ ಮಾಡ್ಕೊಂಡ್ರೆ ಏಪ್ರಿಲ್ 1, 2025 ಈ ವರ್ಷ ಆರಂಭ ಆಗಿತ್ತು. 2026 ಮಾರ್ಚ್ 31, ಇವತ್ತಿನ ಮಾರ್ಚ್ 14, ಇನ್ನೊಂದು 15-16 ದಿವಸ ಇದೇ ಆರ್ಥಿಕ ವರ್ಷ ಮುನ್ನಡೆಯುತ್ತೆ. ಈ ಬಜೆಟ್ ಮಂಡನೆ ಆಗಿದ್ದು ಮಾರ್ಚ್ 6ಕ್ಕೆ. ಬಜೆಟ್ನ ಪ್ರಿಪ್ರೇಷನ್ ಮಾಡಿ ಅದನ್ನು ಪ್ರಿಂಟ್ ಮಾಡೋದ್ರೊಳಗಡೆ ಸಾಕಷ್ಟು ದಿನ ಕಳೆದಿರುತ್ತೆ. ಹಾಗಾಗಿ ಫೆಬ್ರವರಿ 2026ವರೆಗೆ ಏನು ಮಾಹಿತಿ ಇತ್ತು, ಆ ಫೆಬ್ರವರಿ 2026ರವರೆಗೆ ಸಂಗ್ರಹಿಸಲಾದ ಸ್ಟೇಟ್ GST ಆದಾಯವು ಸುಮಾರು 74,160 ಕೋಟಿಗಳಾಗಿದ್ದು, ಅದೇ ಅವಧಿಗೆ ಇಂದಿನ ವರ್ಷಕ್ಕಿಂತ 5.8ರಷ್ಟು ಬೆಳವಣಿಗೆಯನ್ನು ತೋರಿಸ್ತಾ ಇದೆ. ಇದು ಫಸ್ಟ್ ಸ್ಟೇಟ್ಮೆಂಟ್. According to the Karnataka budget 2026-27, which of the following statements are correct? Andre, the GST revenue collected up to February 2026 was Rs 74,160 crore, showing a growth of 5.8% over the previous year. So, ಸರಿನಾ? ಹೌದು, 3 ಹೇಳಿಕೆ ಸರಿ ಇದಾವೆ. ಹಾಗಾದ್ರೆ 2ನೇ ಹೇಳಿಕೆಗೆ ಹೋಗೋಣ. To promote the use in the industrial and transport sector, the sales tax ಅಥವಾ ಮಾರಾಟ ತೆರಿಗೆ ಅಂತ ಕರಿತೀವಿ, ಯಾವುದರ ಮೇಲೆ ಅನ್ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ LNG is proposed to be reduced to 5%. ಹೇಳಿಕೆ ಸರಿ ಇದೆ ಅಂತ ಹೇಳ್ಬಿಟ್ಟಿದ್ದೀವಿ. ಏನು ಯಾವುದರ ಮೇಲೆ ಸೇಲ್ಸ್ ಟ್ಯಾಕ್ಸನ್ನು 5% ಗಳಿಸಿದ್ದಾರೆ ಅಂದರೆ, ಈ LNG ಅಂತ ಕರಿತೀವಿ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ನಾಟ್ ದ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ, ಇಲ್ಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಇವತ್ತೇನು LPG ಸುದ್ದಿ ಮಾಡ್ತಾ ಇದೆ ಅದಲ್ಲ. LNG ಅಂತಕ್ಕಂಥ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸನ್ನು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ಸಲ್ಲಿ ಬಳಸ್ತಾರೆ. ಅದರ ಮೇಲೆ ಒಂದಷ್ಟು ಸೇಲ್ಸ್ ಟ್ಯಾಕ್ಸ್ ಇತ್ತು, ಅದನ್ನು ರೆಡ್ಯೂಸ್ ಮಾಡಿ 5% ಇಳಿಸ್ತಾ ಇದ್ದೀವಿ ಅಂತ ಹೇಳಿದರೆ ಹೇಳಿಕೆ ಸರಿಯಾಗಿದೆ. ಕೈಗಾರಿಕಾ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಬಳಕೆಯನ್ನು ಉತ್ತೇಜಿಸಲು ಪರಿಸರ ಸ್ನೇಹಿ LNG ಮೇಲಿನ ಮಾರಾಟ ತೆರಿಗೆಯನ್ನು 5% ಇಳಿಸಲು ಪ್ರಸ್ತಾಪಿಸಲಾಗಿದೆ, ಸರಿಯಾಗಿದೆ. ಮತ್ತು 3ನೇ ಹೇಳಿಕೆ 2026-27ನ ಹಣಕಾಸು ವರ್ಷದಲ್ಲಿ ವಾಣಿಜ್ಯ ತೆರಿಗೆಯ ಆದಾಯ ಗುರಿ 1,25,000 ಕೋಟಿ ರೂಪಾಯಿ ಆಗ್ತಾ ಇದೆ. ಈ ರೀತಿಯ ಸೇಲ್ಸ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಆಗಿರ್ಬೋದು. ಸೊ ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆ ಆಗ್ತಕ್ಕಂಥ ಕಮರ್ಷಿಯಲ್ ಟ್ಯಾಕ್ಸಸ್ ಏನಿದಾವೆ ಅದರ ಗುರಿ ಎಷ್ಟು ಕಲೆಕ್ಟ್ ಮಾಡ್ಬೇಕು ನೋಡ್ರಿ ನೀವು ಈ ವರ್ಷ. ಮುಂದಿನ 2026 ಏಪ್ರಿಲ್ 1, ಇನ್ನೇನು ನೆಕ್ಸ್ಟ್ ಮಂತ್ 1ರಿಂದ ಏನು ಸ್ಟಾರ್ಟ್ ಆಗುತ್ತೆ, 2027 ಮಾರ್ಚ್ 31ರವರೆಗೆ ಏನು ಆರ್ಥಿಕ ವರ್ಷ ಇರುತ್ತೆ, ಆ ಆರ್ಥಿಕ ವರ್ಷದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥ ಗುರಿ 1,25,000 ಕೋಟಿ ಕಲೆಕ್ಟ್ ಮಾಡಿ ನೀವು ಕೊಡಬೇಕು ನಮಗೆ ಅಂತ ಗುರಿಯನ್ನು ಕೊಟ್ಟಿದ್ದಾರೆ. ಸರಿನಾ? ಇಲ್ಲ ಅಂದರೆ ಸರಿ ಇದೆ. ಅರ್ಥ ಆಯ್ತಲ್ವ? ಸರಿ, ಬನ್ನಿ. ತೆರಿಗೆ ಪ್ರಸ್ತಾವನೆಗಳು ಅಂತ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ವಾಣಿಜ್ಯ ತೆರಿಗೆ ಬಗ್ಗೆ, ಕಮರ್ಷಿಯಲ್ ಟ್ಯಾಕ್ಸಸ್ ಬಗ್ಗೆ ಏನು ಹೇಳ್ತಾರೆ. ಆರ್ಥಿಕ ವರ್ಷ 2025-26ರ ಫೆಬ್ರವರಿ ತಿಂಗಳವರೆಗೆ 74,160 ಕೋಟಿ ರೂಪಾಯಿಗಳ GST ತೆರಿಗೆ ಸಂಗ್ರಹವಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 5.8ರಷ್ಟು ಹೆಚ್ಚಳ ಆಗಿದೆ ಅಂತ ಹೇಳಿದರೆ ಇನ್ನು ಒಂದು ತಿಂಗಳು ಬ್ಯಾಲೆನ್ಸ್ ಇದೆ. ಅದು ಎಷ್ಟಾಗುತ್ತೆ ನೋಡೋಣ ಮುಂದೆ. ಇನ್ನು ಮಾರಾಟ ತೆರಿಗೆ ಮತ್ತು ವೃತ್ತಿ ತೆರಿಗೆ ಅಂದರೆ ಸೇಲ್ಸ್ ಟ್ಯಾಕ್ಸ್ ಹಾಗೂ ವೃತ್ತಿ ತೆರಿಗೆ ಅಂದರೆ ಪ್ರೊಫೆಷನಲ್ ಟ್ಯಾಕ್ಸ್ ಒಳಗೊಂಡು ಒಟ್ಟು ವಾಣಿಜ್ಯ ತೆರಿಗೆಯಿಂದ ಫೆಬ್ರವರಿ 2026ರವರೆಗೆ
462 ಕೋಟಿ ರೂಪಾಯಿಗಳು ಸ್ವೀಕೃತವಾಗಿದ್ದಾವೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ 8.1% ಹೆಚ್ಚಳವಾಗಿದೆ. ಅಂದರೆ ಇಲ್ಲಿ 2 ತೆರಿಗೆ ಟೈಪ್ ಇದೆ. ಒಂದು GST ಇದೆ, ಇನ್ನೊಂದು ಕಮರ್ಷಿಯಲ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್ ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಇದೆ. ಅವುಗಳ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಎಷ್ಟು ಕಳೆದ ವರ್ಷಕ್ಕೆ ಹೋಲಿಸಿದರೆ ಎಷ್ಟು ಏರಿಕೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. ಮತ್ತು ಕೈಗಾರಿಕೆ ಹಾಗೂ ಸಾರಿಗೆ ವಲಯಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಪರಿಸರ ಸ್ನೇಹಿ ದ್ರವೀಕೃತ ನೈಸರ್ಗಿಕ ಅನಿಲ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲಿನ ಕರ್ನಾಟಕದ ಮಾರಾಟ ತೆರಿಗೆ ದರವನ್ನು ಪ್ರಸ್ತುತ ಇರತಕ್ಕಂಥ 14.34%ಇಂದ 5% ಇಳಿಸುವುದಕ್ಕೆ ಪ್ರಸ್ತಾಪಿಸಲಾಗಿದೆ. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ದ್ರವೀಕೃತ ನೈಸರ್ಗಿಕ ಅನಿಲದ ಮೇಲಿನ ಮಾರಾಟ ತೆರಿಗೆ ದರ 14.34%ಇಂದ 5% ಇಳಿಸ್ತಾ ಇದ್ದಾರೆ. ಆ ಮೂಲಕ ಕೈಗಾರಿಕೆ ಮತ್ತು ಸಾರಿಗೆ ವಲಯಗಳಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ ಮತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯನ್ನು ಕೂಡ ಇದರಲ್ಲಿ ಕಾಣಬಹುದು. ಇಂಗ್ಲಿಷಲ್ಲಿ ಕೂಡ ಇದೆ ನೋಡಿ. ಸೊ ನೆಕ್ಸ್ಟ್ 26-27ನೇ ಸಾಲಿಗೆ ವಾಣಿಜ್ಯ ತೆರಿಗೆ ಇಲಾಖೆಯ ರಾಜಸ್ವ ಸಂಗ್ರಹಣಾ ಗುರಿಯನ್ನು 1,25,000 ಕೋಟಿ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ. ಓಕೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ವಾಣಿಜ್ಯ ತೆರಿಗೆ ಎಷ್ಟು ಕಲೆಕ್ಟ್ ಮಾಡ್ಬೇಕಂತ ಹೇಳಿದರೆ 1,25,000 ಕೋಟಿ. ನಮ್ಮ ಕರ್ನಾಟಕ ಸರ್ಕಾರದ ಆದಾಯದ ಮೂಲ ಪ್ರಮುಖವಾಗಿ ವಾಣಿಜ್ಯ ತೆರಿಗೆಯೇ ಆಗಿದೆ. ಪ್ರಮುಖವಾಗಿ 4-5 ಡಿಪಾರ್ಟ್ಮೆಂಟಿಂದ ಹೆಚ್ಚಿನ ತೆರಿಗೆ ಬರುತ್ತೆ. ಒಂದು ವಾಣಿಜ್ಯ ತೆರಿಗೆ ಅನ್ಬೋದು, ಅಂದರೆ ಈ ಸೇಲ್ಸ್ ಟ್ಯಾಕ್ಸು ಮತ್ತು ಕಮರ್ಷಿಯಲ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸ್ ಮತ್ತು ಪ್ರೊಫೆಷನಲ್ ಟ್ಯಾಕ್ಸು. ಅದು ಬಿಟ್ಟರೆ ಎಕ್ಸೈಸ್ ಅಥವಾ ಅಬಕಾರಿ ತೆರಿಗೆ ಏನಿರುತ್ತೆ, ಅಂದರೆ ಮದ್ಯದ ಮೇಲಿನ ತೆರಿಗೆ, ಮದ್ಯ ಅಂದರೆ ಗೊತ್ತಾಗಿರಬೇಕು. ಓಕೆ, ಅಬಕಾರಿ ತೆರಿಗೆ ಏನಿರುತ್ತೆ ಅದು ಒನ್ ಆಫ್ ದ ಕಾಂಟ್ರಿಬ್ಯೂಟರ್ ಟು ದ ಗೌರ್ಮೆಂಟ್ ಟ್ಯಾಕ್ಸ್ ಕಲೆಕ್ಷನ್. ಮೂರನೇದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಂತ ಕರಿತೀವಿ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಈ ಯಾವುದೇ ಸೈಟ್ ತೊಗೊಂಡಾಗ ಹೋಗಿ ರಿಜಿಸ್ಟರ್ ಮಾಡ್ತೀವಿ, ಅಥವಾ ಹೊಲ ತೆಗೆದುಕೊಂಡಾಗ ಹೋಗಿ ರಿಜಿಸ್ಟರ್ ಮಾಡ್ತೀವಿ, ಮನೆ ತೆಗೆದುಕೊಂಡಾಗ ಹೋಗಿ ರಿಜಿಸ್ಟರ್ ಮಾಡ್ತೀವಿ, ಕಂಪನಿಗಳನ್ನ ರಿಜಿಸ್ಟರ್ ಮಾಡ್ತೀವಿ. ಸೊ ಇಂಥ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನು ಕಲೆಕ್ಟ್ ಆಗುತ್ತೆ ನೋಂದಣಿ ಮತ್ತು ಮುದ್ರಾಂಕ, ಸೊ ಅದು ಕೂಡ ಒನ್ ಆಫ್ ದ ಕಾಂಟ್ರಿಬ್ಯೂಟರು. ಅದು ಬಿಟ್ಟರೆ ಇನ್ಯಾವುದು ಆದಾಯ ಇರ್ಬೋದು ಅಂದರೆ ಸಾರಿಗೆ ಇಲಾಖೆಯಲ್ಲಿ ವಾಹನ ತೆರಿಗೆ, ಮೋಟಾರ್ ವಾಹನ ತೆರಿಗೆ ಅಂತ ಕರಿತೀವಿ. ಅಂದರೆ ಈಗ ಕಾರು, ಬೈಕು, ಗಾಡಿ, ಯಾವುದೇ ಬಸ್ ಆಗಿರಲಿ, 2 ವೀಲರ್ಸ್ ಆಗಿರಲಿ, 4 ವೀಲರ್ಸ್, ಇವೆಲ್ಲ ಪರ್ಚೇಸ್ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಲ್ಲೊಂದಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಆಮೇಲೆ ಮೈನಿಂಗ್ ರಿಲೇಟೆಡ್ ಟ್ಯಾಕ್ಸ್ ಕಲೆಕ್ಷನ್, ಇಂಥವೇ ಕೆಲವೊಂದಷ್ಟು ಇದ್ದಾವೆ. ಅದು ಬಿಟ್ಟರೆ ಭಾಳ ಸರ್ಕಾರಕ್ಕೆ ಇನ್ನು GST ಒಂದಿದೆ. ಸೊ ಹೀಗಾಗಿ ಈಗ ದೊಡ್ಡ ಬಜೆಟ್ನ ಮಂಡನೆ ಮಾಡಿದ್ದಾರೆ ಅಂದರೆ ಮತ್ತೆ ಆದಾಯ ಎಲ್ಲಿಂದ ಬರುತ್ತೆ ಅನ್ನೋದು ನೋಡ್ಕೋಬೇಕಲ್ವ. ಸೊ ಹೀಗಾಗಿ ವಾಣಿಜ್ಯ ತೆರಿಗೆ ಇಲಾಖೆಗೆ 2026-27ನೇ ಸಾಲಿನಲ್ಲಿ 1,25,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ನೀವು ಸಂಗ್ರಹ ಮಾಡ್ಬೇಕು ನೋಡ್ರಿ ಅಂತ. The revenue target for the commercial tax for the financial year 2026-27 is 1,25,000 crore. ನೆಕ್ಸ್ಟ್ 2ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಫಸ್ಟು, ಟು ಕರ್ಬ್ ದ ರೆವಿನ್ಯೂ ಲೀಕೇಜಸ್ ಆ್ಯಂಡ್ ಎನ್ಹಾನ್ಸ್ ದ ಟ್ರಾನ್ಸ್ಪರೆನ್ಸಿ, ಟೆಕ್ನಾಲಜಿ ಡ್ರಿವನ್ ರಿಫಾರ್ಮ್ಸ್ ಸಚ್ ಆಸ್ ಬ್ಲಾಕ್ ಚೈನ್ ಬೇಸ್ಡ್ ಡಿಜಿಟಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಆ್ಯಂಡ್ ಜಿಯೋ ಫೆನ್ಸ್ಡ್ ಇಲಾಕ್ಸ್ ವಿಲ್ ಬಿ ಇಂಟ್ರಡ್ಯೂಸ್ಡ್. ಅಂದರೆ ಆದಾಯ ಸೋರಿಕೆ ಆಗೋದು ಕಾಮನ್ ಆಗಿದೆ, ಅದನ್ನು ತಡಿಬೇಕು ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಬ್ಲಾಕ್ ಚೈನ್ ಆಧಾರಿತ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆಗಳು ಮತ್ತು ಇದೇನಂತೀವಿ ಜಿಯೋ ಫೆನ್ಸ್ಡ್ ಇಲಾಕ್ಸ್ ಅಂತ ಅವುಗಳ ತಂತ್ರಜ್ಞಾನವನ್ನು ಸುಧಾರಣೆಯನ್ನು ಪರಿಚಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಒಂದನೇದು ಸರಿ ಇದೆ, ಎರಡನೇದು ಕೂಡ ಸರಿ ಇದೆ. ದ ನ್ಯೂ ಆಲ್ಕೋಹಾಲ್ ಇನ್ ಬಿವರೇಜ್ ಬೇಸ್ಡ್ ಎಕ್ಸೈಸ್ ಡ್ಯೂಟಿ ಸ್ಟ್ರಕ್ಚರ್ ಕನ್ಸಿಡರ್ಡ್ ದ ಗ್ಲೋಬಲ್ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಆಲ್ಕೋಹಾಲ್ ಟ್ಯಾಕ್ಸೇಷನ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಸ್ಟಾರ್ಟಿಂಗ್ ಇನ್ ಏಪ್ರಿಲ್ 2026. ಅಂದರೆ ಆಲ್ಕೋಹಾಲ್ ತೆರಿಗೆ, ಎಕ್ಸೈಸ್ ಡ್ಯೂಟಿ ಹಾಕಬೇಕಾದ್ರೆ ಅಥವಾ ಅಬಕಾರಿ ಸುಂಕ ಹಾಕಬೇಕಾದ್ರೆ ಸೊ ಯಾವ ಒಂದು ಬಿವರೇಜಲ್ಲಿ ಎಷ್ಟು ಆಲ್ಕೋಹಾಲ್ ಕಂಟೆಂಟ್ ಇದೆ ಅನ್ನೋದ್ರ ಮೇಲೆ ಟ್ಯಾಕ್ಸನ್ನು ಹಾಕ್ತೀವಿ. ಅದಕ್ಕೆ ಆಲ್ಕೋಹಾಲ್ ಇನ್ ಬಿವರೇಜ್ ಅಂತ ಕರೀತಾರೆ. ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಲ್ಲ ಬಳಸ್ತಾ ಇರತಕ್ಕಂಥದ್ದು. ಸೊ ಇನ್ನು ಮುಂದೆ 2026 ಏಪ್ರಿಲ್ 1ರಿಂದ
ಅಂದರೆ ಆಲ್ಕೋಹಾಲ್, ಆ ಬಿವರೇಜಲ್ಲಿ ಎಷ್ಟು ಆಲ್ಕೋಹಾಲ್ ಇದೆ. ಈಗ ಬಿಯರಲ್ಲಿ ಬೇರೆ ಪರ್ಸೆಂಟೇಜ್ ಇರುತ್ತೆ ಅಲ್ವಾ, ಅದೇ ಥರ ಇನ್ನು ನಾರ್ಮಲ್ ಬೇರೆ ಡ್ರಿಂಕ್ಸಲ್ಲಿ ಇಂತಿಷ್ಟೇ ಪರ್ಸೆಂಟೇಜ್ ಅಂತ ಇರುತ್ತೆ. ಅಷ್ಟು ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಇದೆ ಆಲ್ಕೋಹಾಲ್ ಕಂಟೆಂಟ್ ಅನ್ನೋದ್ರ ಮೇಲೆ ನಾವು ಟ್ಯಾಕ್ಸನ್ನು ತರ್ತೀವಿ ಅಂತ ಹೇಳಿದ್ದಾರೆ, ವಿಚ್ ಇಸ್ ಎ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ, ವಿಚ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಫ್ರಮ್ ಏಪ್ರಿಲ್ 2026. ಸರಿನಾ? ಸರಿ ಇದೆ. The revenue collection target from the state excise for the financial year 2026 and 27 is 45,000 crore. ಸರಿ ಇದೆ. ಅಂದರೆ ಜನಗಳಿಗೆ ಎಣ್ಣೆ ಹೊಡಿಸಿ 45,000 ಕಲೆಕ್ಟ್ ಮಾಡ್ಬೇಕು ನೋಡ್ರಿ ಅಂತ ಅಬಕಾರಿ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಅನ್ನಂಗೆ ಅರ್ಥ, ಜೋಕಲ್ಲಿ ಹೇಳೋದಾದ್ರೆ ಅಲ್ವ. ಅಂದರೆ ನೋಡ್ರಿ, ಅಬಕಾರಿ ಇಲಾಖೆ ಅದು ಎಷ್ಟು ನೀವು ಸೇಲ್ ಮಾಡ್ತಿರೋ, ಅದೆಷ್ಟು ಇದು ಮಾಡ್ತಿರೋ ಗೊತ್ತಿಲ್ಲ, 45,000 ಕೋಟಿ ಸಂಗ್ರಹ ಮಾಡಿ ಸರ್ಕಾರ ಕೊಡಬೇಕು ಅಲ್ವ. ಸೊ ಅದಕ್ಕೆ ನಮ್ಮ ನ್ಯೂಸ್ ಪೇಪರಲ್ಲಿ ಹೇಳ್ತಾ ಇರ್ತಾರೆ, ಯಾವಾಗ ಈ ಎಣ್ಣೆ ಬೆಲೆ ಹೆಚ್ಚು ಇದಾದಂಗೆ ಎಣ್ಣೆ ಪ್ರಿಯರಿಗೆ ಏನು ಬರೇ ಸರ್ಕಾರದಿಂದ ಬರೇ ಅದು ಇದು ಅಂತ ನೋಡ್ತಾ ಇರ್ತೀರಿ. ಸೊ ಇವೆಲ್ಲವೂ ಕೂಡ ಎಲ್ಲಿ ಬಂದಿರುತ್ತೆ ಅಂದರೆ ಬಜೆಟಲ್ಲಿ ಬಂದಿರುತ್ತೆ. ಅವ್ರು ಬಜೆಟ್ ಓದಲ್ವಲ್ಲ, ಹಾಗೆ ಅಬಕಾರಿ. ಆ ಕರ್ನಾಟಕ ಅಬಕಾರಿ ಕಾಯ್ದೆಯು 60 ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದು. ಈ ಕಾಯ್ದೆಯ ಹಲವು ನಿಬಂಧನೆಗಳು ಪ್ರಸಕ್ತ ಕಾಲಮಾನಕ್ಕೆ ಹೊಂದಿಕೆ ಆಗುವುದಿಲ್ಲ. ಕಳೆದ 2 ವರ್ಷಗಳಲ್ಲಿ ಇಲಾಖೆಯಲ್ಲಿ ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಮಹತ್ವದ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅದಕ್ಕೋಸ್ಕರ ಒಂದಷ್ಟು ಬದಲಾವಣೆಗಳನ್ನು ಕೂಡ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇವೇನು ಅಷ್ಟು ನಮಗೆ ಇಂಪಾರ್ಟೆಂಟ್ ಅಲ್ಲ, ಆಸಕ್ತಿ ಇದ್ದವರು ಓದ್ಬೋದು. ಒಂದೇನೆಂದರೆ, ಮದ್ಯಪಾನದ ದುಷ್ಪರಿಣಾಮಗಳು ಸಮಾಜದ ಮೇಲೆ ಉಂಟು ಮಾಡುವ ಹಾನಿಯನ್ನು ಗಮನದಲ್ಲಿಟ್ಟುಕೊಂಡು ಜಾಗತಿಕ ಮಟ್ಟದಲ್ಲಿ ಮದ್ಯದ ಅಂಶವನ್ನು ಆಲ್ಕೋಹಾಲ್ ಇನ್ ಬಿವರೇಜ್ ಅಂತ AIB ಆಧರಿಸಿದ ತೆರಿಗೆ ಪದ್ಧತಿಯು ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿದೆ. ಏಪ್ರಿಲ್ 2026ರಿಂದ ಪಾನೀಯಗಳಲ್ಲಿರುವ ಮದ್ಯದ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಅಬಕಾರಿ ಸುಂಕ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ. ಫೈನ್, ಅದೇ ಮಾತಾಡ್ತಾ ಇದ್ದೀವಿ. ಒಂದಷ್ಟು ಸ್ಲಾಬ್ಸ್ ಏನಿದ್ವಂತೆ, ಸ್ಲಾಬ್ ಕೂಡ ಏನು ಹೇಳಿಸ್ತಾ ಇದ್ದಾರೆ. ಮತ್ತು ಈ ತೆರಿಗೆ ಸೋರಿಕೆಯನ್ನು ತಡೆಯಲು ತಂತ್ರಜ್ಞಾನ ಆಧಾರಿತ ಬ್ಲಾಕ್ಚೈನ್ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆಗಳನ್ನು ತರ್ತೀವಿ. ಮದ್ಯ ರವಾನೆಗೆ ಬೆಂಗಾವಲು ವ್ಯವಸ್ಥೆ ಏನಿತ್ತು ಅದನ್ನು ತೆಗೆದು ಜಿಯೋ ಫೆನ್ಸ್ಡ್ ಇಲಾಕ್ ಸಿಸ್ಟಮನ್ನು ತರ್ತೀವಿ. ಅದರಿಂದ ಒಂದಷ್ಟು ರಿಯಲ್ ಟೈಮ್ ಮೇಲ್ವಿಚಾರಣೆಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 2025-26ನೇ ಸಾಲಿನಲ್ಲಿ ಈಗ ಆಲ್ರೆಡಿ ಫೆಬ್ರವರಿ ತಿಂಗಳೇನು ಮುಗಿದಿತ್ತು, ಆ ಅಂತ್ಯದವರೆಗೆ ಅಬಕಾರಿ ತೆರಿಗೆಯಿಂದ ಒಟ್ಟಾರೆ 36,492 ಕೋಟಿ ರೂಪಾಯಿಗಳ ರೆವೆನ್ಯೂ ಸ್ವೀಕೃತ ಆಗಿತ್ತು. ಕಳೆದ ಸಾಲಿಗೆ ಹೋಲಿಸಿದರೆ 12.7% ಹೆಚ್ಚಿಗಂತೂ ಮಾಡಿದ್ದೀವಿ. ಇನ್ನು 26-27ನೇ ಸಾಲಿಗೆ ಗುರಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 45,000 ಕೋಟಿ ರೂಪಾಯಿಗಳ ಸಂಗ್ರಹಣಾ ಗುರಿಯನ್ನು ಅಬಕಾರಿ ಇಲಾಖೆಗೆ ನೀಡಲಾಗಿದೆ. ಈಗ ಆಲ್ರೆಡಿ ನೋಡಿದ್ದೀವಿ ನಾವು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ವಾಣಿಜ್ಯ ತೆರಿಗೆ ಇಲಾಖೆಗೆ ನೀಡಿರ್ತಕ್ಕಂಥ ಗುರಿ 1,25,000 ಕೋಟಿ ರೂಪಾಯಿ. ಇನ್ನು ನಮ್ಮ ಅಬಕಾರಿ ಇಲಾಖೆಗೆ ನೀಡಿರ್ತಕ್ಕಂತಹ ಗುರಿ ಅಬಕಾರಿ ಇಲಾಖೆಗೆ 45,000 ಕೋಟಿ ರೂಪಾಯಿ. ರೈಟ್, ಇನ್ನು ಮುಂದೆ ಇದೆ ನೋಡೋಣ. ಇನ್ನು ನೋಂದಣಿ ಮತ್ತು ಮುದ್ರಾಂಕ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ನಮ್ಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಡೆಯುತ್ತೆ. 2025-26ನೇ ಸಾಲಿನಲ್ಲಿ ಫೆಬ್ರವರಿ ತಿಂಗಳ ಅಂತ್ಯದವರೆಗೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕದಿಂದ 22,629 ಕೋಟಿ ರೂಪಾಯಿಗಳ ರಾಜಸ್ವ ಆಲ್ರೆಡಿ ಸ್ವೀಕೃತವಾಗಿದೆ. ಕಳೆದ ಸಾಲಿಗೆ ಹೋಲಿಸಿದರೆ 12.3% ಬೆಳವಣಿಗೆ ಅಂತೂ ಕಂಡಿದೆ. 26-27ನೇ ಸಾಲಿಗೆ ಎಷ್ಟು ಕೊಡಬೇಕು ಇವ್ರಿಗೆ ಗುರಿ? ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ 29,000 ಕೋಟಿ ರೂಪಾಯಿಗಳ ರಾಜಸ್ವ ಗುರಿಯನ್ನು ನಿಗದಿಪಡಿಸಲಾಗಿದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ 29,000 ಕೋಟಿ ನೋಡಿ, ಮ್ಯಾಕ್ಸಿಮಮ್ ಈ 3 ಡಿಪಾರ್ಟ್ಮೆಂಟಿಂದ ಈಗ ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಇನ್ನು ಮೋಟಾರು ವಾಹನ ತೆರಿಗೆ, ವಾಹನ ಮಾರಾಟವು ಪ್ರಸಕ್ತ ವರ್ಷದಲ್ಲಿ ಚೇತರಿಕೆ ಕಂಡಿದೆ. ಯಾಕಂದರೆ GST ಕಡಿಮೆ ಆಗಿತ್ತು, ಹಾಗಾಗಿ ವಾಹನಗಳು ಬಹಳಷ್ಟು ಮಾರಾಟ ಅಂತೂ ಆಗಿದ್ದವು. ಜನವರಿ ತಿಂಗಳ ಅಂತ್ಯದವರೆಗೆ ದ್ವಿಚಕ್ರ ವಾಹನಗಳ ಮಾರಾಟವು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 13% ಹೆಚ್ಚಳವಾಗಿತ್ತು. ಕಾರುಗಳ ಮಾರಾಟದಲ್ಲಿ ಏನು ಕಮ್ಮಿ ಇಲ್ಲ, 4% ಹೆಚ್ಚಳವಾಗಿತ್ತು. ಹಾಗಾಗಿ 2025-26ನೇ ಸಾಲಿನಲ್ಲಿ ಫೆಬ್ರವರಿ ತಿಂಗಳ ಅಂತ್ಯದವರೆಗೆ ಮೋಟಾರು ವಾಹನ ತೆರಿಗೆಯಿಂದ ಆಲ್ರೆಡಿ 11,630 ಕೋಟಿ ರೂಪಾಯಿಗಳ ಸಂಗ್ರಹಣೆ ಅಂತೂ ಮಾಡಿದ್ವಿ. ಸೊ ಸುಮಾರು 8.5% ಬೆಳವಣಿಗೆ ಆಗಿತ್ತು. ಮತ್ತು 26-27ನೇ ಸಾಲಿನಲ್ಲಿ ಸಾರಿಗೆ ಇಲಾಖೆಗೆ 15,500 ಕೋಟಿ ರೂಪಾಯಿಗಳ ತೆರಿಗೆ ಸಂಗ್ರಹಣೆಯ ಗುರಿಯನ್ನು ನಿಗದಿಪಡಿಸಲಾಗಿದೆ. 15,500 ಕೋಟಿ ರೂಪಾಯಿಗಳು ಎಲ್ಲಿ? ಮೋಟಾರು ವಾಹನ ತೆರಿಗೆ. ಸೊ
1,25,000 ಕೋಟಿ ವಾಣಿಜ್ಯ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್, 45,000 ಕೋಟಿ ರೂಪಾಯಿಗಳು ಅಬಕಾರಿ ತೆರಿಗೆ ಎಕ್ಸೈಸ್ ಟ್ಯಾಕ್ಸ್, 29,000 ಕೋಟಿ ರೂಪಾಯಿಗಳು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್, 15,500 ಕೋಟಿ ರೂಪಾಯಿಗಳು ಮೋಟಾರು ವಾಹನ ತೆರಿಗೆ. ಸೊ ಹೀಗೆ ಕೇಳಬಹುದು. ಇಂಥ ನಂಬರ್ಸ್ ನೆನ್ಪಿಡ್ಬೇಕು. ಎಲ್ಲಿವರೆಗೂ ಅಂದರೆ KPSC ಎಕ್ಸಾಮ್ಸ್ ಕೆಲವೊಂದರಲ್ಲಿ ನೇರವಾಗಿ ಕೇಳ್ತಾರೆ ಇಂಥ ನಂಬರ್ಸ್. ಓಕೆ, ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿರಿ. ಎಕ್ಸಾಮ್ಗೆ ಹೋಗೋಕೆ ಮುಂಚೆ ಒಂದ್ಸಲ ರಿವಿಷನ್ ಮಾಡ್ಕೊಂಬಿಟ್ರೆ ಆಯಿತು. ಒಟ್ಟಾರೆಯಾಗಿ ಇಲ್ಲೊಂದು ಇದೆ ನೋಡಿ, ಪಿಕ್ಚರ್ ಕೊಟ್ಟಿರ್ತಕ್ಕಂಥದ್ದು. ಕಮರ್ಷಿಯಲ್ ಟ್ಯಾಕ್ಸಸ್ ಗುರಿ ಎಷ್ಟು? 1,25,000 ಕೋಟಿ. ಸ್ಟೇಟ್ ಎಕ್ಸೈಸ್ ಅಂದರೆ ಅಬಕಾರಿ ಇಲಾಖೆಗೆ 45,000 ಕೋಟಿ. ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ 29,000 ಕೋಟಿ ಗುರಿ. ಮೋಟಾರು ವಾಹನ ತೆರಿಗೆಗೆ 15,500 ಕೋಟಿ ರೂಪಾಯಿ ಗುರಿ. ಮತ್ತು ಇನ್ನುಳಿದಿರ್ತಕ್ಕಂಥವ್ರಿಗೆ 5,500 ಕೋಟಿ ರೂಪಾಯಿಗಳ ಗುರಿಯನ್ನು ಹಾಕಲಾಗಿದೆ. ಹೆಚ್ಚುತ್ತಿದೆ ಸಾಲದ ಭಾರ. ನೋಡೋಣ, ಇದು ಮುಂದೆ ಡೀಟೇಲ್ಸ್ ಇದ್ದಾವೆ. ಕರ್ನಾಟಕ ಸಣ್ಣ ಖನಿಜ ರಿಯಾಯಿತಿ ನಿಯಮಗಳು 1994ಕ್ಕೆ ಯಾವ ತಿದ್ದುಪಡಿ ಮಾಡಲಾಗಿದೆ? ವಾಟ್ ಅಮೆಂಡ್ಮೆಂಟ್ ಹ್ಯಾಸ್ ಬಿನ್ ಮೇಡ್ ಟು ದ ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ರೂಲ್ಸ್ 1994? ಅಂದರೆ ಸಣ್ಣ ಖನಿಜಗಳ ಸಾಗಣೆಗೆ GST ಪೋರ್ಟಲ್ ಮೂಲಕ ಇ-ವೇ ಬಿಲ್ಗಳ ಉತ್ಪಾದನೆಯು ಈಗ ಕಡ್ಡಾಯವಾಗಿದೆ. ಇದೊಂದು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನಂದರೆ ಕರ್ನಾಟಕ ಉಪ ಖನಿಜ ನಿಯಮಗಳು 1994, ದ ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ರೂಲ್ಸ್ 1994ಗೆ ಉಪ ಖನಿಜಗಳ ಸಾಗಣೆಗಾಗಿ GST ಪೋರ್ಟಲ್ ಮೂಲಕ ಇ-ವೇ ಬಿಲ್ಗಳನ್ನು ಕಡ್ಡಾಯಗೊಳಿಸಲಾಗುವುದು. ಇದರಿಂದ ಸ್ವಲ್ಪ ಸ್ವಾಮ್ಯ ಶುಲ್ಕ ಮತ್ತು GST ವಂಚನೆಯನ್ನು ತಡೆಗಟ್ಟಬಹುದಾಗಿದೆ ಮತ್ತು ಹೆಚ್ಚಿನ ರೆವೆನ್ಯೂ ಸ್ವೀಕೃತವಾಗಲಿದೆ. ಓಕೆ, 2026-27ನೇ ಸಾಲಿಗೆ ಖನಿಜ ಗಣಿಗಾರಿಕೆ ತೆರಿಗೆಯಿಂದ 3,000 ಕೋಟಿ ರೂಪಾಯಿಗಳ ಅಂದಾಜು ರಾಜಸ್ವವನ್ನು ಸ್ವೀಕರಿಸಲಾಗುವುದು ಅಂತ ಒಂದಷ್ಟು ಗುರಿ ಇಟ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಗಣಿಗಾರಿಕೆಯಿಂದ 25-26ನೇ ಸಾಲಿನಲ್ಲಿ ಫೆಬ್ರವರಿ ತಿಂಗಳವರೆಗೆ 7,854 ಕೋಟಿ ರೂಪಾಯಿಗಳ ಸ್ವಾಮ್ಯ ಶುಲ್ಕವನ್ನು ಸ್ವೀಕರಿಸಲಾಗಿದ್ದು, 26-27ನೇ ಸಾಲಿಗೆ 11,000 ಕೋಟಿ ರೂಪಾಯಿಗಳ ಸ್ವಾಮ್ಯ ಶುಲ್ಕವನ್ನು ಅಂದಾಜಿಸಲಾಗಿದೆ. ನೋಡಬೇಕು ಎಷ್ಟು ಬರುತ್ತೆ ಅಂತ. ರೆವೆನ್ಯೂ ಕಲೆಕ್ಷನ್ ಫ್ರಮ್ ದ ಮೈನಿಂಗ್ ಡಿಪಾರ್ಟ್ಮೆಂಟ್ ಆನ್ ರಾಯಲ್ಟಿ ಆನ್ ಮೈನ್ಸ್ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ಬರೋ ರಾಯಲ್ಟಿ 11,000 ಕೋಟಿ ರೂಪಾಯಿಗಳು ಆಗ್ಬೋದು ಅಂತ ಅಂದಾಜನ್ನು ಇಟ್ಕೊಂಡಿದ್ದಾರೆ. ಇನ್ನು 4ನೇ ಪ್ರಶ್ನೆ, 2025-26ರ ಹಣಕಾಸು ವರ್ಷದ ಪರಿಷ್ಕೃತ ಅಂದಾಜಿನ ಆಧಾರದ ಮೇಲೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಪರಿಷ್ಕೃತ ಅಂದಾಜು ಅಂತ ಕರಿತಾರೆ. ಅಂದರೆ ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಏಪ್ರಿಲ್ 1ರಿಂದ ನಾವು 1 ವೀಕ್ ಟೂರ್ ಪ್ಲಾನ್ ಮಾಡಿದ್ದೀವಿ ಅಂತ ತಿಳ್ಕೊಳ್ರಿ. ಏಪ್ರಿಲ್ 1ರಿಂದ 1 ವೀಕ್ ಟೂರಿಗೆ ಹೋಗೋಕ್ಕೆ ಮುಂಚೆ ಒಂದು ಅಂದಾಜು ಮಾಡ್ಕೊಂಡಿರ್ತೀವಿ, ಎಷ್ಟು ಖರ್ಚಾಗ್ಬೋದು ಅಂತ. ಒಂದು 10,000 ಖರ್ಚಾಗ್ಬೋದು ಅಂದ್ಕೊಂಡಿರ್ತೀವಿ, ರೈಟ್? ಆ 10,000ನ ಎಲ್ಲಿಂದ ತಗೋಬೇಕು, ಎಲ್ಲಿಂದ ಬರುತ್ತೆ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಟೂರ್ ಹೋಗ್ತೀವಿ. ಟೂರು ಹೋದಾಗ ಅಥವಾ ಹೋಗಿ ಕೊನೆ ದಿನ ಬಂದಾಗ ಗೊತ್ತಾಗುತ್ತೆ 10,000 ಖರ್ಚಾಯ್ತಾ, 11,000 ಖರ್ಚಾಯ್ತಾ, 12,000 ಖರ್ಚಾಯ್ತಾ, ಅಥವಾ 8,000ದಲ್ಲೇ ಮುಗಿತಾ ಅಂತ. ಸೊ ಫಸ್ಟ್ ನಾವೇನು ಅಂದಾಜು ಮಾಡ್ಕೊಂಡಿದ್ವಿ ಅದು ಬೇರೆ, ಆಮೇಲೆ ಪರಿಷ್ಕೃತ ಅಂದಾಜು ಮಾಡ್ಕೊಳ್ತೀವಲ್ವ ಅದು ಬೇರೆ, ರೈಟ್? ಹಾಗಾಗಿ 2025-26ರ ಬಜೆಟ್ ಈಗ ಆಲ್ರೆಡಿ ಮುಗಿದಿದೆ. ಇನ್ನೇನು ಅದರ ಆರ್ಥಿಕ ವರ್ಷ ಕೂಡ ಮುಗಿತಾ ಬಂದಿದೆ. ಮುಂದಿನ ವರ್ಷದ ಬಜೆಟ್ 26-27ರ ಬಜೆಟ್ ಕೂಡ ಮಂಡನೆ ಮಾಡಿದ್ದೀವಿ. 26-27ರ ಬಜೆಟ್ ಮಂಡನೆ ಮಾಡೋದಕ್ಕೆ ಮುಂಚೆ ಆ ಬಜೆಟಲ್ಲಿ ಈ 25-26ರ ಬಜೆಟಲ್ಲಿ ಸ್ಟಾರ್ಟಿಂಗಲ್ಲಿ ಅಂದಾಜಿಸಿದ್ದಕ್ಕೂ ಈಗ ರಿವೈಸ್ಡ್ ಅಂದಾಜು ಮಾಡಿದಾಗಲೂ ಏನು ಬದಲಾವಣೆಗಳಾಗಿದ್ದಾವೆ ಅಂತ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ಒಟ್ಟು ಸ್ವೀಕೃತಿಗಳ ಪರಿಷ್ಕೃತ ಅಂದಾಜು 3,93,572 ಕೋಟಿ ರೂಪಾಯಿಗಳಾಗಿದ್ದು, ಇದು ಮೂಲ ಅಂದಾಜಿನ 4,08,647 ಕೋಟಿ ರೂಪಾಯಿಗಳಿಗಿಂತ ಕಡಿಮೆಯಾಗಿದೆ. ಅಂದರೆ ಒಟ್ಟಾರೆ ಸುಮಾರು 4,09,000 ಚಿಲ್ಲರೆ ಒಂದಷ್ಟು ನಮ್ಮ ಬಜೆಟ್ ಗಾತ್ರ ಅಂತ ಏನು ಹೇಳಿದ್ವಿ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ಅಂದಾಜು ಮಾಡಿದ್ದಕ್ಕಿಂತಲೂ ಕಡಿಮೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ರಿವೈಸ್ಡ್ ಎಸ್ಟಿಮೇಟ್ ಆಫ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ಇನಿಷಿಯಲಿ ವಿಚ್ ವಾಸ್ ಎಸ್ಟಿಮೇಟೆಡ್ ಅರೌಂಡ್ 4,09,549 crores
But actually in the revised estimate, it reduced to 3,95,307 crore. ಅಂದರೆ ಸರ್ಕಾರ ಏನು ಸ್ಟಾರ್ಟಿಂಗ್ ತನಗೆ ಅಂದಾಜು ಬರ್ಬೋದು ರೆವಿನ್ಯೂ ಅನ್ಕೊಂಡಿತ್ತು, ಅದು 4,08,647 ಕೋಟಿ. ಇಲ್ಲ ಅಷ್ಟು ಬರ್ತಾ ಇಲ್ಲ, ಒಂದಷ್ಟು ಕಡಿಮೆ ಆಗ್ತಾ ಇದೆ. 3,93,572 ಕೋಟಿ ಇದು ರೆವಿನ್ಯೂ. ಅದೇ ಥರ ಖರ್ಚು ಏನು ಅನ್ಕೊಂಡಿತ್ತು 4,09,549 ಕೋಟಿ ಅಂತ, ಖರ್ಚು ಕೂಡ ಅಷ್ಟಾಗ್ತಾ ಇಲ್ಲ, 3,95,307 ಕೋಟಿ ರೂಪಾಯಿಗಳು ಅಂತ. ಓಕೆ, ಬೇಸ್ಡ್ ಆನ್ ದೀಸ್ ರಿವೈಸ್ಡ್ ಎಸ್ಟಿಮೇಟ್ ದ ಗೌರ್ಮೆಂಟ್ ಈಸ್ ಪ್ರೊಜೆಕ್ಟಿಂಗ್ ಎ ಫಿಸ್ಕಲ್ ಸರ್ಪ್ಲಸ್ ಆಫ್ ದ ಫಾರ್ ಇಯರ್ 25-26 ಅಂದರೆ ಇಲ್ಲ, ಅದು ಕೂಡ ತಪ್ಪು. ಫಿಸ್ಕಲ್ ಹಣಕಾಸಿನ ಹೆಚ್ಚುವರಿ ಅಂದಾಜನ ಮಾಡ್ತಾ ಇದೆ ಅಂತ. ಸೊ ಇಲ್ಲ, ಒಟ್ಟಿನಲ್ಲಿ ಸೊ ಏನು ನಾವು ಅಂದ್ಕೊಂಡಿದ್ವಿ ಅದಕ್ಕಿಂತಲೂ ಹೆಚ್ಚಾಯ್ತಾ ಕಮ್ಮಿ ಆಯ್ತಾ ಅಂತ ನೋಡಬೇಕು. ಸೊ ಹಾಗಾದರೆ ರಿವೈಸ್ಡ್ ಎಸ್ಟಿಮೇಟ್ಸ್ ಆಫ್ ದ 25-26 ಏನಂದರೆ, ಸೊ ಆ ನಂಬರ್ಸನ್ನು ಒಂದ್ಸಲ ನೋಡ್ಕೊಳ್ರಿ. ಸೊ ಒಟ್ಟಾರೆ ರಿವೈಸ್ಡ್ ಎಸ್ಟಿಮೇಟ್ಸಲ್ಲಿ ಟೋಟಲ್ ರಿಸಿಪ್ಟ್ಸು 3,93,572 crore. ಅದರಲ್ಲಿ ರೆವಿನ್ಯೂ ರಿಸಿಪ್ಟ್ಸ್ ಎಷ್ಟು ಅಂದರೆ 2,77,402 ಕೋಟಿ ರೂಪಾಯಿಗಳು ರೆವಿನ್ಯೂ ರಿಸಿಪ್ಟ್ಸ್. ಮತ್ತು ಅದರಲ್ಲಿ 2,77,402 ಕೋಟಿ ರೂಪಾಯಿಗಳ ರಾಜಸ್ವ ತೆರಿಗೆಯಲ್ಲಿ ಮತ್ತು ಸ್ಟೇಟ್ಸ್ ಓನ್ ಟ್ಯಾಕ್ಸಿಂದ 1,93,100 ಕೋಟಿ ರೂಪಾಯಿಗಳು, ನಾನ್ ಟ್ಯಾಕ್ಸ್ ರೆವಿನ್ಯೂಯಿಂದ 17,500 ಕೋಟಿ ರೂಪಾಯಿಗಳು, ಮತ್ತು ಉಳಿದಿರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 66,802 ಕೋಟಿ ರೂಪಾಯಿ ಬಂದಿತ್ತು. ಅದೇ ಥರ ಎಕ್ಸ್ಪೆಂಡಿಚರಲ್ಲೂ ಕೂಡ ಒಟ್ಟು 3,95,307 ಕೋಟಿ ರೂಪಾಯಿಗಳು ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ವಿ ಈ ಕರೆಂಟ್ ಫಿನಾನ್ಷಿಯಲ್ ಇಯರಲ್ಲಿ. ಅದರಲ್ಲಿ ರೆವಿನ್ಯೂಗೆ 3,02,851 ಕೋಟಿ ರೂಪಾಯಿಗಳು ರೆವಿನ್ಯೂ ಎಕ್ಸ್ಪೆಂಡಿಚರ್ ರಾಜಸ್ವ ವೆಚ್ಚಕ್ಕೆ ಹೋಗ್ತಾ ಇದೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸುಮಾರು ಸೇರಿದಂತೆ ಲೋನ್ ರೀಪೇಮೆಂಟ್ಗೆ 92,456 ಕೋಟಿ ರೂಪಾಯಿಗಳನ್ನು ನಾವು ರಾಜಸ್ವ ಬಂಡವಾಳ ವೆಚ್ಚ ಮತ್ತು ಸಾಲ ಮರುಪಾವತಿ ಆಗಬೇಕಿತ್ತು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲಿ ಮಿಸ್ ಆಗಿದೆ, ಇಲ್ಲಿದೆಯಲ್ಲ ಬಂಡವಾಳ ವೆಚ್ಚ. ಮತ್ತು ಇದ್ರ ಬಗ್ಗೆ ಕಳೆದ ಬಜೆಟಲ್ಲಿ ಮಾತಾಡಿರ್ಬೇಕಲ್ವ. ಸೊ ಡೆಫಿನೆಟ್ಲಿ ಕ್ಲಾಸ್ ನಂಬರ್ 764 ಕರ್ನಾಟಕ ಬಜೆಟ್ 2025 ಪಾರ್ಟ್ 6ಅಲ್ಲಿ ಸೇಮ್ ನಂಬರ್ಸ್ ಇಲ್ಲಿ ಏನು ಹೇಳಿದೀವಲ್ವ, ಅವ್ರೇನು ಹೇಳಿದಾರೆ ಅದೇ ನಂಬರ್ಸನ್ನು ಮಾತಾಡಿದ್ವಿ ನಾವು. ಒಟ್ಟು ವೆಚ್ಚ ಎಷ್ಟಾಗ್ಬೋದು, ಒಟ್ಟು ಆದಾಯ ಎಷ್ಟು ಬರ್ಬೋದು ಅಂತ ಹೇಳಿದರು. ಬಟ್ ಅಷ್ಟಾಗಿಲ್ಲ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದಕ್ಕೆ ಹೇಳೋದು. ಸೊ ಇಡೀ ಸರ್ಕಾರದ ಅಂದಾಜುಗಳನ್ನು ಮಾಡೋದನ್ನು ಸುಮ್ಮನೆ ಅಲ್ಲ. ಸಡನ್ನಾಗಿ ಇರಾನ್ ವಾರ್ ಆಗ್ಬಿಡುತ್ತೆ, ಇರಾನ್ ಅಮೆರಿಕ ಇಸ್ರೇಲ್ ವಾರ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಡನ್ನಾಗಿ ಹೊಡೆತ ಬೀಳುತ್ತೆ ಒಂಚೂರು. ಸಡನ್ನಾಗಿ ಟ್ರಂಪು ಇಷ್ಟು % ಟ್ಯಾಕ್ಸ್ ಅಂದ್ಬಿಟ್ಟ. ಸೊ ಹೊಡೆತ ಬಿದ್ದೇ ಬೀಳುತ್ತೆ. ಮತ್ತು ಹೊಸ ಕಸ್ಟಮರ್ಸ್ನ ಹುಡುಕ್ಬೇಕು. ಸ್ಮಾಲ್ ಬಿಸ್ನೆಸ್ಸು ಅಷ್ಟೇ. ಏನೋ ಅಂದ್ಕೊಂಡಿದ್ರು, ಒಂದು ಟೀ ಶಾಪ್ ಇರುತ್ತೆ, ಆ ಟೀ ಶಾಪ್ ಓನರು ನಂದು ಈ ವರ್ಷ ಇಷ್ಟು ಇನ್ಕಮ್ ಆಗ್ಬೋದು ಅಂದ್ಕೊಂಡಿರ್ತಾನೆ. ಪಕ್ಕದಲ್ಲೇ ಇನ್ನೊಬ್ಬ ಟೀ ಶಾಪ್ ತೆಗೆದುಬಿಡ್ತಾನೆ, ಎದುರುಗಡೆ ಇನ್ನೊಬ್ಬ ಟೀ ಶಾಪ್ ತೆಗಿತಾನೆ. ಅಥವಾ ಆ ಟೀ ಶಾಪ್ಗೆ ಬರ್ತಾ ಇರ್ತಕ್ಕಂಥ ಸಾಕಷ್ಟು ಕಸ್ಟಮರ್ಸು ಪಕ್ಕದಲ್ಲಿ ಒಂದು ದೊಡ್ಡ ಕಂಪನಿ ಇತ್ತು, ಆ ಕಂಪನಿಯಿಂದ ಬರ್ತಾಯಿದ್ರು, ಆ ಕಂಪ್ನಿನೇ ಮುಚ್ಚೋಗ್ಬಿಡ್ತಾ ಅಂದರೆ ಏನು ಕತೆ. ಇವೆಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು ಜೀವನದಲ್ಲೂ ಆಗ್ತವೆ, ಸರ್ಕಾರಗಳಿಗೂ ಆಗ್ತವೆ, ದೇಶಗಳಿಗೂ ಆಗ್ತವೆ, ರಾಜ್ಯಗಳಿಗೂ ಆಗ್ತವೆ. ಕ್ವಶನ್ ನಂಬರ್ 5, 2026ನೇ ಸಾಲಿನ ಬಜೆಟ್ ಅಂದಾಜುಗಳ ಆಧಾರದ ಮೇಲೆ ಹಾಗಾದರೆ ಈ 26-27ರಲ್ಲಿ ಎಷ್ಟು ಸಂಗ್ರಹ ಮಾಡ್ತೀವಿ, ಎಷ್ಟು ವೆಚ್ಚ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದು ಇಂಪಾರ್ಟೆಂಟು. ಕಳೆದ ಬಾರಿದಕ್ಕಿಂತಲೂ ಈ ಬಾರಿ ಎಷ್ಟು ಅಂದಾಜು ಮಾಡಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನೋಡೋಣ ಅಂದಾಜು ಎಷ್ಟಿರ್ಬೋದು. 2026-27ರ ಒಟ್ಟು ಆದಾಯ 3,15,050 ಕೋಟಿ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಟೋಟಲ್ ರೆವಿನ್ಯೂ ರಿಸಿಪ್ಟ್ಸ್. ಓಕೆ, ಹೇಳ್ತೇನೆ. ಮತ್ತು ಅಂದರೆ ಟೋಟಲ್ ರೆವಿನ್ಯೂ ರಿಸಿಪ್ಟ್ಸ್ ಫಾರ್ ದ 2026 and 27 ಆರ್ ಎಸ್ಟಿಮೇಟೆಡ್ ಅರೌಂಡ್ 3,15,050 crore. ಅಲ್ಲ ಸರ್, ನಾನು ಅಲ್ಲೆಲ್ಲೋ ನೋಡ್ತಾ ಇದ್ದೆ 4,48,000 ಕೋಟಿ ರೂಪಾಯಿಗಳ ಬಜೆಟ್ ಅಂತ ಹೇಳಿದ್ರು. ಇದೇನಿದೆ, ನೀವು ಬರೀ 3,15,000 ರೆವಿನ್ಯೂ ರಿಸಿಪ್ಟ್ ಬರ್ತಾ ಇದೆ ಅಂದರೆ ಹೌದು, ಉಳಿದದ್ದು ಸಾಲ ಮಾಡ್ತಾರೆ, ಅದನ್ನು ಹೇಳೋಣ. Including the gross borrowings and non-debt capital receipts, the total estimated receipts for the 2026-27 stand at Rs 4,47,240 crore. ಇದು total receipts. Total estimated expenditure for the 2026-27 is 4,48,004 crores. ಇದು ನಮ್ಮ ಬಜೆಟ್ನ ಗಾತ್ರ.
4,48,000 ಕೋಟಿ ರೂಪಾಯಿಗಳು. ಎಕ್ಸಾಕ್ಟ್ ನಂಬರ್ ಬೇಕಂದ್ರೆ 4,48,004 ಕೋಟಿ ರೂಪಾಯಿಗಳು, ವಿಚ್ ಇನ್ಕ್ಲೂಡ್ಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಫ್ 3.38 lakh crore and the capital expenditure of 74,682 crore. ಹೇಳ್ಬಿಡ್ತಾರೆ, ಬಂಡವಾಳ ವೆಚ್ಚಕ್ಕೆ 2026-27 ಸಾಲಿನಲ್ಲಿ ಎಷ್ಟು ಹಣವನ್ನು ಸಿದ್ದರಾಮಯ್ಯ ಅವರು ನಿಗದಿಪಡಿಸಿದ್ದಾರೆ ಅಂದ್ರೆ ಈ ನಂಬರ್ ನೆನ್ಪಿಡ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ. 74,682 ಕೋಟಿ ರೂಪಾಯಿಗಳು ಬಂಡವಾಳ ವೆಚ್ಚ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರಸ್ತೆಗಳು, ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡೋದನ್ನು ಬಂಡವಾಳ ವೆಚ್ಚ ಅಂತ ಕರಿತೀವಿ. ಅದಕ್ಕೆ 74,000 ಕೋಟಿ ರೂಪಾಯಿಗಳು. ಎಕ್ಸಾಕ್ಟ್ ನಂಬರ್ ಹೇಳೋದಾದ್ರೆ 74,682 ಕೋಟಿ ರೂಪಾಯಿಗಳು. ಒಟ್ಟಾರೆ ಬಜೆಟ್ ಗಾತ್ರ 4,48,004 ಕೋಟಿ ರೂಪಾಯಿಗಳು. ಅದರಲ್ಲಿ ಮತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್ 3,38,000 ಕೋಟಿ ರೂಪಾಯಿಗಳು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ನೋಡಬೇಕು. ಸೊ 3 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಈಗ ಬಜೆಟ್ ಎಸ್ಟಿಮೇಟ್ಸ್, ಆಯವ್ಯಯ ಅಂದಾಜು 2026-27. ಈಗೇನು ಅಂದಾಜು ಹಾಕೊಂಡಿರ್ತಾರೆ, ಮುಂದಿನ ಬಜೆಟ್ ಮಂಡಿಸಬೇಕಾದ್ರೆ ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರೀತಾರೆ. 26-27 ಸಾಲಿಗೆ ಒಟ್ಟು 3,15,050 ಕೋಟಿ ರೂಪಾಯಿಗಳ ರಾಜಸ್ವ ಸ್ವೀಕೃತಿ, ರೆವೆನ್ಯೂ ರಿಸಿಪ್ಟ್ಸ್ ಅಂತ ಕರಿತೀವಿ. ರೆವೆನ್ಯೂ ರಿಸಿಪ್ಟ್ಸ್ ಅಥವಾ ರಾಜಸ್ವ ಸ್ವೀಕೃತಿ ಎಷ್ಟಿದೆ? 3,15,050 ಕೋಟಿ ರೂಪಾಯಿಗಳು. ಬೇರೆ ಬೇರೆ ಟ್ಯಾಕ್ಸ್ ಮೂಲದಿಂದ ಬರುತ್ತೆ ಇಷ್ಟು. ಅದರಲ್ಲಿ ಮತ್ತೆ ಇದರಲ್ಲಿ ಸ್ವಂತ ತೆರಿಗೆ ರಾಜಸ್ವ ಅಂತ ಕರಿತೀವಿ, ಓನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟಿದೆ? 2,20,000 ಕೋಟಿ ರೂಪಾಯಿಗಳು ರಾಜ್ಯದ ಸ್ವಂತ ತೆರಿಗೆಯಿಂದ. ಇನ್ನು 16,000 ಕೋಟಿ ರೂಪಾಯಿಗಳು ತೆರಿಗೆಯೇತರ ರಾಜಸ್ವ ಅಂತ ಕರಿತೀವಿ, ನಾನ್ ಟ್ಯಾಕ್ಸ್ ರೆವೆನ್ಯೂ. ಕೇಂದ್ರ ಸರ್ಕಾರದಿಂದ 79,050 ಕೋಟಿ ರೂಪಾಯಿಗಳು ಬರುತ್ತೆ. ಮೊನ್ನೆ ನಮಗೊಂದಷ್ಟು 16ನೇ ಫಿನಾನ್ಸ್ ಕಮಿಷನ್ ರಿಪೋರ್ಟಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಅದರಿಂದಾಗಿ ಸುಮಾರು 80,000 ಕೋಟಿ ಅಂತ 79,000 ಕೋಟಿ ಅಂದ್ಕೊಂಡಿದ್ದಾರೆ. ಇವೆಲ್ಲ ಸೇರಿ 3,15,050 ಕೋಟಿ ರೂಪಾಯಿಗಳು ನಮ್ಮ ಟೋಟಲ್ ರೆವಿನ್ಯೂ ಬರುತ್ತೆ. ಮತ್ತು 4,48,000 ಕೋಟಿ ಮಾಡಬೇಕಲ್ವ? 4,48,004 ಕೋಟಿ ರೂಪಾಯಿಗಳು ಟೋಟಲ್ ಎಕ್ಸ್ಪೆಂಡಿಚರ್, ಒಟ್ಟು ವೆಚ್ಚ. ಇಷ್ಟು ವೆಚ್ಚ ಇದೆ ನಮ್ಮದಂದರೆ ಅಷ್ಟು ಕಲೆಕ್ಷನ್ ಆಗಬೇಕಲ್ವ ನಮ್ಮ ಹತ್ರ ಅಲ್ವಾ? ಈಗ 10,000 ರೂಪಾಯಿ ನಾವು ಟೂರಿಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದರೆ 10,000 ನಮ್ಮ ಹತ್ರ ಇಲ್ವಲ್ಲ. ನಮ್ಮ ಹತ್ರ ಇರೋದು ಒಂದು 6,000 ಇದೆ ಅಂತ ಅನ್ಕೊಳ್ಳೋಣ. ಇನ್ನು 4,000 ಎಲ್ಲಿಂದ ತರಬೇಕು? ಎಲ್ಲಾದರೂ ಸಾಲ ಕೇಳ್ಬೇಕು ಫ್ರೆಂಡನ್ನು ಅಲ್ವಾ? ಹಾಗಾದ್ರೆ ನಮ್ಮ ಹತ್ರ ಎಷ್ಟಿದೆ ಈಗ? 3,15,050 ಕೋಟಿ ರೂಪಾಯಿ ಇದೆ. ಮತ್ತು ಉಳಿದದ್ದು ಎಲ್ಲಿಂದ ತರೋಣ? ಇನ್ನು ಎಷ್ಟಾಗುತ್ತೆ? 4,48,004 ಕೋಟಿ 3,15,050 ಕಳೆದ್ರೆ ಎಷ್ಟೋ ಬರುತ್ತಾ? ಮೈನಸ್ ಮಾಡಿ ನೋಡ್ಕೊಳ್ರಿ. ಹಾಗಾಗಿ 2026-27 ಸಾಲಿಗೆ ಒಟ್ಟು 1,32,000 ಕೋಟಿ ರೂಪಾಯಿಗಳ ಸಾಲ, 190 ಕೋಟಿ ರೂಪಾಯಿಗಳ ಸಾಲೇತರ ಬಂಡವಾಳ ಸ್ವೀಕೃತಿಯನ್ನು ಅಂದಾಜಿಸಲಾಗಿದೆ. ನೋಡಿ, 3,15,050 3,15,050 ಕೋಟಿ ರೂಪಾಯಿಗಳಿಗೆ ಮತ್ತೆ ಸಾಲ ಸೇರಿಸೋಣ 1,32,000 ಕೋಟಿ ರೂಪಾಯಿಗಳು. ಆಗ ನಿಯರೆಸ್ಟ್ ಬರ್ತಾ ಇದ್ದೀವಿ, 4,47,50 ಕೋಟಿ ರೂಪಾಯಿ ಆಯಿತು. ನಿಯರೆಸ್ಟು 4,48,000 ಕೋಟಿ ಬಂದ್ವಿ. ಮತ್ತು ಅದಕ್ಕೆ 190 ಕೋಟಿ ರೂಪಾಯಿಗಳ ಸಾಲೇತರ ಬಂಡವಾಳ ಅಲ್ವ? ಸೊ ಈಗ ಸಾಲ ಎಷ್ಟು ತಗೊಳ್ತಾ ಇದೆ ಸರ್ಕಾರ ಈ ಬಾರಿ? 1,32,000 ಕೋಟಿ ರೂಪಾಯಿಗಳು. ಆ ನಂಬರ್ ಕೂಡ ನೆನ್ಪಿಟ್ಬಿಡಿ, ಇದು ವೆರಿ ಇಂಪಾರ್ಟೆಂಟ್. 1,32,000 ಕೋಟಿ ರೂಪಾಯಿಗಳನ್ನು ಸಾಲ ತೆಗೆದುಕೊಳ್ತಾ ಇದೆ ಈ ವರ್ಷಕ್ಕೆ ಸರ್ಕಾರ. ಆಯಿತು, ಸಾಲ ತಗೊಂಡ್ರು, ಓನ್ ಟ್ಯಾಕ್ಸ್ ರೆವೆನ್ಯೂ ಬಂತು, ನಾನ್ ಟ್ಯಾಕ್ಸ್ ರೆವೆನ್ಯೂ ಬಂತು, ಕೇಂದ್ರ ಸರ್ಕಾರದಿಂದ ತೆರಿಗೆ ಪಾಲು ಕೂಡ ಬಂತು. ಈಗ ಖರ್ಚೆಷ್ಟು ಮಾಡ್ತಾರ್ರಿ ಅಂದರೆ 26-27 ಸಾಲಿನ ಆಯವ್ಯಯದಲ್ಲಿ ಒಟ್ಟು 4,48,004 ಕೋಟಿ ರೂಪಾಯಿಗಳ ವೆಚ್ಚವನ್ನು ಅಂದಾಜಿಸಲಾಗಿದೆ. ಇದರಲ್ಲಿ ಮತ್ತೆ ಯಾವುದಕ್ಕೆ ಎಷ್ಟೆಷ್ಟು ಹೋಗುತ್ತೆ? 3,38,007 ಕೋಟಿ ರೂಪಾಯಿಗಳು ರಾಜಸ್ವ ವೆಚ್ಚಕ್ಕೆ ಹೋಗುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರ್. ಸಂಬಳ ಕೊಡಬೇಕು ಎಂಪ್ಲಾಯೀಸ್ಗೆ, ಬಾಡಿಗೆ ಕಟ್ಟಬೇಕು, ವೆಹಿಕಲ್ಗಳು ಇರ್ತವೆ,
ದಿನನಿತ್ಯದ ಖರ್ಚು, ಪೇಪರು, ಪ್ರಿಂಟರು, ಎರಡು ಸರ್ಕಾರ ನಡೆಸ್ಬೇಕಂದ್ರೆ ಸುಮ್ಮನೆ ಒಂದು ಮನೆ ನಡೆಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ. ಅಂಥದ್ರಲ್ಲಿ ಇಡೀ ಸರ್ಕಾರವನ್ನೇ ನಡೆಸ್ಬೇಕು. ಎಷ್ಟು ಡಿಪಾರ್ಟ್ಮೆಂಟ್ಗಳು, ಎಷ್ಟು ಎಂಪ್ಲಾಯೀಸ್, ಎಷ್ಟು ಔಟ್ಸೋರ್ಸ್, ಎಷ್ಟು ಪ್ರಿಂಟರ್, ಎಷ್ಟು ಪೇಪರು, ಎಷ್ಟು ಗಾಡಿಗಳು, ಎಷ್ಟು ಡೀಸೆಲ್, ಎರಡು ಇಷ್ಟೆಲ್ಲ ವೆಚ್ಚ ಮಾಡೋದಕ್ಕೇ 3,38,700 ಕೋಟಿ ರೂಪಾಯಿಗಳು ಹೋಗ್ಬಿಡುತ್ತೆ. ಇನ್ನು ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಂಡವಾಳ ವೆಚ್ಚ ಹಾಕ್ಬೇಕೇನೆಂದರೆ ಅದು 74,682 ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈಗ ಯಾವುದೋ ದೊಡ್ಡ ಕಂಪನಿ ಮಾಡಬೇಕು, ಯಾವುದೋ ಅದಕ್ಕೆ ದೊಡ್ಡ ಬಿಲ್ಡಿಂಗ್ಗಳು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು, ಅಂಥದಕ್ಕೆ 74,682 ಕೋಟಿ ರೂಪಾಯಿಗಳು. ಇನ್ನು ಸಾಲ ತೆಗೆದುಕೊಂಡಿರ್ತಾರಲ್ಲ, ಮತ್ತು ಅದನ್ನು ಅವಾಗ ಮುಟ್ಟಿಸ್ಬೇಕಲ್ವ, ಅದಕ್ಕೆ 35,316 ಕೋಟಿ ರೂಪಾಯಿಗಳ ಸಾಲ ಮರುಪಾವತಿಯನ್ನು ಕೂಡ ಒಳಗೊಂಡಿದೆ. ಸೊ ನೋಡಿದೀವಲ್ವ, ಒಟ್ಟು ನಮ್ಮ ರೆವೆನ್ಯೂ ರಿಸಿಪ್ಟ್ಸ್ ಎಲ್ಲಿಂದ ಬಂತು, ಹಾಗೆ ಒಟ್ಟಿನಲ್ಲಿ ರಿಸಿಪ್ಟ್ಸ್ ಮತ್ತು ಎಕ್ಸ್ಪೆಂಡಿಚರ್, ಆದಾಯ ಮತ್ತು ವೆಚ್ಚ. ಅರ್ಥ ಆಯಿತು ಅನ್ಕೊಳ್ತೀನಿ. ಇನ್ನು ಬಜೆಟಲ್ಲಿ ಇವನ್ನೆಲ್ಲ ಭಾಳ ಎಕ್ಸಾಂಪಲ್ ಕೊಟ್ಟು ಇದೆ, ಅದು ಎಕನಾಮಿಕ್ ಸರ್ವೆದಲ್ಲಿ ಹೇಳಿದ್ದೆ. ನೋಡೋಣ ಮತ್ತೆ ಈ ಸಲ ಎಕನಾಮಿಕ್ ಸರ್ವೆ ಮಾಡಿದಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಸದ್ಯ ಬಜೆಟಲ್ಲಿ ಎಷ್ಟು ಬೇಕು ಅಷ್ಟು ಸಾಕು. ಒಟ್ಟಾರೆಯಾಗಿ 4,48,004 ಕೋಟಿ ರೂಪಾಯಿಗಳ ಬಜೆಟ್ ಗಾತ್ರ. ಅದರಲ್ಲಿ ಸೊ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಂತ ನೋಡಿ. ಓಕೆ, ಇನ್ನು ಟಾಪ್ 10 ಡಿಪಾರ್ಟ್ಮೆಂಟ್ಸ್ ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಅಂದರೆ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ 36,898 ಕೋಟಿ ರೂಪಾಯಿಗಳು. 36,898 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 34,384 ಕೋಟಿ ರೂಪಾಯಿಗಳು. ಇದರಲ್ಲಿ ವಿಮೆನ್ ಅಂದರೆ ಇನ್ನೇನು ಗೃಹಲಕ್ಷ್ಮಿ ಮತ್ತು ಶಕ್ತಿ ಸಾರಿಗೆಗೆ ಬರುತ್ತೆ, ಗೃಹಲಕ್ಷ್ಮಿ ಇದರಲ್ಲೇ ಇರಬೇಕು. ಎನರ್ಜಿ ಅಂದರೆ ಇಂಧನ ಇಲಾಖೆಗೆ 29,947 ಕೋಟಿ ರೂಪಾಯಿ. ಇಂಧನ ಇಲಾಖೆಯಿಂದ ಗ್ಯಾರಂಟಿ ಸ್ಕೀಮ್ ಯಾವುದಿದೆ ಹೇಳಿ? ಗೃಹ ಜ್ಯೋತಿ ಯೋಜನೆ. ಹಾಗೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ಗೆ 4ನೇ ಅತಿ ಹೆಚ್ಚು 25,831. ಮೇಜರ್ ಇರಿಗೇಷನ್ ಬೃಹತ್ ನೀರಾವರಿ ಇಲಾಖೆಗೆ 19,048 ಕೋಟಿ ರೂಪಾಯಿ. ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿಗೆ 18,072. ರೆವಿನ್ಯೂ ಕಂದಾಯ ಇಲಾಖೆಗೆ 17,777. ಗೃಹ ಇಲಾಖೆಗೆ 13,957. ಆರೋಗ್ಯ ಇಲಾಖೆಗೆ, ಪಬ್ಲಿಕ್ ವರ್ಕ್ಸ್ PWDಗೆ. ಟಾಪ್ 10 ಇಲಾಖೆಗಳು ಯಾವ್ಯಾವು ನೋಡ್ಬೋದು. ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ ಇವನಿದೆ. ಒಂದು ಈ ಪಿಕ್ಚರಲ್ಲಿ ನೋಡ್ಕೊಂಬಿಡೋಣ. ನೀವೇ ಹೇಳಿ, 5 ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಖರ್ಚಾಗ್ತಾ ಇರ್ತಕ್ಕಂಥದ್ದು ಯಾವುದಕ್ಕೆ? ನಾನು ಹೇಳೋಕ್ಕೋಗಲ್ಲ, ಪಿಕ್ಚರ್ ನಿಮ್ಮ ಮುಂದೆ ಇದೆ. ಗೃಹಲಕ್ಷ್ಮಿ, ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣವನ್ನು ನೀಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಸ್ಕೀಮ್ಗೆ 26-27ರಲ್ಲಿ ಎಷ್ಟು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅಂದರೆ 28,608 ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಮೀಸಲಿರಿಸಲಾಗಿದೆ. ಎರಡನೇ ಅತಿ ಹೆಚ್ಚು ಯಾವುದು ಹೇಳಿ? ಗೃಹಜ್ಯೋತಿ. ಮನೆಗೆ ಸುಮಾರು 200 ಯೂನಿಟ್ಗಳ ಉಚಿತ ವಿದ್ಯುತ್ತನ್ನು ಕೊಡ್ತಕ್ಕಂತಹ ಈ ಗೃಹಜ್ಯೋತಿ ಗ್ಯಾರಂಟಿ ಸ್ಕೀಮ್ ಏನಿದೆ ಅದಕ್ಕೆ 10,578 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಮೂರನೇ ಅತಿ ಹೆಚ್ಚು ಅನ್ನಭಾಗ್ಯ 6,200 ಕೋಟಿ ರೂಪಾಯಿಗಳು. 4ನೇ ಅತಿ ದೊಡ್ಡ ಗ್ಯಾರಂಟಿ ಸ್ಕೀಮು ಶಕ್ತಿ ಸ್ಕೀಮ್, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ 5,300 ಕೋಟಿ ರೂಪಾಯಿಗಳು. ಇನ್ನು ಯುವ ನಿಧಿ ಸ್ಕೀಮ್ ನಿಮಗೋಸ್ಕರ ಇರ್ತಕ್ಕಂಥದ್ದು 3,000 ರೂಪಾಯಿ ಪದವಿ ಆದಂಥವ್ರಿಗೆ, 1,500 ರೂಪಾಯಿ ಡಿಪ್ಲೊಮಾ ಆದಂಥವ್ರಿಗೆ 600 ಕೋಟಿ ರೂಪಾಯಿಗಳನ್ನು ಈ ಬಜೆಟಲ್ಲಿ ಮೀಸಲಿರಿಸಲಾಗಿದೆ ಅಲ್ವಾ. ಸೊ ಭಾಳ ಜನ ಈ ಕಮೆಂಟ್ ಹಾಕಿದ್ರೆ, ಯಾರೋ ನೋಡಿದೆ ನಾನು, ಸರ್ ಯುವ ನಿಧಿ ಸ್ಕೀಮ್ ಬಂದಾಗಿದೆಯಾ ಅಂತ. ಮತ್ತು ಬಜೆಟಲ್ಲಿ 600 ಕೋಟಿ ಕೊಟ್ಟಿದ್ದಾರಲ್ವ, ಬಂದ್ ಆಗಿದೆ ಅಂತ ಹೆಂಗೆ ಅನ್ಕೋಬೇಕು ನಾವು? ಎಲ್ಲೂ ಕೂಡ ಬಂದಾಗಿದೆ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಒಂದು ಪರ್ಟಿಕ್ಯುಲರ್ ಲೈನ್ ಇತ್ತು, ನಾವು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಪಾರ್ಟಲ್ಲಿ ನೋಡಿದ್ವಿ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಯುವ ನಿಧಿ ಸ್ಕೀಮನ್ನು ತಲುಪಿಸಲಾಗಿದೆ ಅಂತ ಇತ್ತು ಅಲ್ವಾ. ಹಾಗಾಗಿ
ಅಲ್ಲಿ ಮತ್ತೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಹಣವನ್ನು ಮೀಸಲಿರಿಸಲಾಗಿದೆ ಅಂತ ಇರಲಿಲ್ಲ ಲೈನು. ಹಾಗಾಗಿ ಕನ್ಫ್ಯೂಷನ್ ಆಗಿ ಯುವ ನಿಧಿ ಸ್ಕೀಮು ಇನ್ನು ಬಂದ್ ಆಗಿದೆ ಅನ್ನೋ ಒಂದು ಕಲ್ಪನೆ ಇದ್ದಂತಿರಬೇಕು. ಬಟ್ ಬಜೆಟಲ್ಲಿ 600 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ ಅಂತ ಗೌರ್ಮೆಂಟ್ ವೆಬ್ಸೈಟಿಂದನೇ ತಂದಿರ್ತಕ್ಕಂಥ ಡೀಟೇಲ್ಸ್. ಇನ್ನು ಮುಂದಿನ ಕತೆ ಮುಂದೆ ನೋಡೋಣ. ಇನ್ನು ಕರ್ನಾಟಕದ ಜಿ ಎಸ್ ಟಿ ಪಿ ಅಂದರೆ ಒಂದು ದೇಶ ಆಗಿರಲಿ, ಒಂದು ರಾಜ್ಯ ಆಗಿರಲಿ, ಆ ರಾಜ್ಯದ ಗಡಿ ಭಾಗದೊಳಗಡೆ ಉತ್ಪನ್ನವಾಗ್ತಕ್ಕಂಥ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು GSTP ಅಥವಾ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರಿತೀವಿ. ನಮ್ಮ ರಾಜ್ಯದ ಆಂತರಿಕ ಉತ್ಪನ್ನದ ಅಂದಾಜು ಈ ವರ್ಷ ಸುಮಾರು 33 ಲಕ್ಷ ಕೋಟಿಗಳಷ್ಟು ಅಂತ ಅಂದಾಜನ್ನು ಮಾಡಲಾಗಿದೆ. 33 ಲಕ್ಷ ಕೋಟಿ. ಬಜೆಟ್ ಗಾತ್ರ 4,48,000 ಕೋಟಿ. ಆದರೆ ನಮ್ಮ GSTP 33 ಲಕ್ಷ ಕೋಟಿ. ಹಾಗಂತ 33 ಲಕ್ಷ ಕೋಟಿ ಎಲ್ಲವೂ ಕೂಡ ರಾಜ್ಯಕ್ಕೆ ಆದಾಯವಾಗಲ್ಲ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥ ಒಂದು ರಾಜ್ಯದ ಗಡಿಭಾಗದೊಳಗೆ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂದ ತಕ್ಷಣ ನಮ್ಮ ಸ್ಯಾಲ್ರಿ, ನಿಮ್ಮ ಸ್ಯಾಲ್ರಿ, ಕಂಪನಿಗಳ ಸ್ಯಾಲ್ರಿ, ಎಂಪ್ಲಾಯೀಸ್ ಸ್ಯಾಲ್ರಿ ಎಲ್ಲ ಒಟ್ಟು ಉತ್ಪನ್ನ ಏನಿದೆ ಅದೆಲ್ಲವನ್ನು ನಾವು GSTP ಸೇರಿಸ್ಕೊಳ್ತೀವಿ. GSTP ಎಷ್ಟಿರುತ್ತೋ ಅಷ್ಟು ರಾಜ್ಯದ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಅನ್ನಂಗೆ ಅರ್ಥ. ಟ್ಯಾಕ್ಸ್ ಜಾಸ್ತಿ ಬರುತ್ತೆ, ರೈಟ್? 25-26ನೇ ಸಾಲಿನಲ್ಲಿ ಒಟ್ಟು 12.9% GSTP ಬೆಳವಣಿಗೆ ಆಗಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಇದನ್ನು ಕರೆಂಟ್ ಪ್ರೈಸಸ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಪ್ರೈಸಸ್ಸಲ್ಲಿ 8.1%. ಏನಿದು ಕರೆಂಟ್ ಪ್ರೈಸಸ್, ಏನಿದು ಕಾನ್ಸ್ಟೆಂಟ್ ಪ್ರೈಸಸ್ ಅಂತ ನೀವು ಎಕನಾಮಿಕ್ ಸರ್ವೆದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಳೆದ ಬಾರಿ. ಈ ಬಾರಿ ಕೂಡ ಎಕನಾಮಿಕ್ ಸರ್ವೆ ಸ್ಟಾರ್ಟ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸಿಂಪಲ್ ಎಕ್ಸಾಂಪಲ್ ಅಥವಾ ಒಂದು ಕ್ಲೂ ಹೇಳೋದಾದರೆ, ಕರೆಂಟ್ ಪ್ರೈಸಸ್ ಅಂದಾಗ ಇದರಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗಿರುತ್ತೆ. ಕಾನ್ಸ್ಟೆಂಟ್ ಪ್ರೈಸಸ್ ಅಂದಾಗ ಇನ್ಫ್ಲೇಷನ್ ಆ್ಯಡ್ ಆಗಿರಲ್ಲ. ಅದೆಂಗೆ ಒಂದು ಎಕ್ಸಾಂಪಲ್ ಮುಖಾಂತರನೇ ಕೊಟ್ಟಿದ್ದೀನಿ. ಸೊ ಕಳೆದ ಬಾರಿ 2024ರ ಆರ್ಥಿಕ ಸಮೀಕ್ಷೆಯಲ್ಲೂ 2025ರ ಆರ್ಥಿಕ ಸಮೀಕ್ಷೆ ಕೂಡ ಡಿಸ್ಕಷನ್ ಮಾಡಿದಾಗ, ಈಗ 2026ರ ಆರ್ಥಿಕ ಸಮೀಕ್ಷೆ ಭಾಳ ಜನ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಮಾಡೋಣ, ಆವಾಗ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಟೋಟಲ್ ಬಜೆಟ್ ಸೈಜನ್ನು ನೋಡ್ತಾ ಹೋದರೆ ಈಗ 4,48,004 ಕೋಟಿ ರೂಪಾಯಿಗಳಂತ ಹೇಳಿದ್ವಿ. ಅದ್ರ ಹಿಂದಿನ ಬಜೆಟ್ 3,95,307 ಕೋಟಿ ರೂಪಾಯಿ. ಆ್ಯಕ್ಚುಲಿ 4,08,000 ಏನೋ ಇತ್ತು, ರಿವೈಸ್ಡ್ ಎಸ್ಟಿಮೇಟಲ್ಲಿ ಕಮ್ಮಿ ಆಗಿದೆ. ಇದೊಂದು ನೋಟ್ ಮಾಡ್ಕೊಳ್ಳಿ. ಇನ್ನು ಪರ್ ಕ್ಯಾಪಿಟಲ್ ಇನ್ಕಮ್ಮು ನೋಡಿ, 2024-25ರ ಆರ್ಥಿಕ ವರ್ಷದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ 3,86,156 ರೂಪಾಯಿಗಳಿತ್ತು. ದೇಶದಲ್ಲಿ ಎಷ್ಟಿತ್ತು ಆಗ? 2,05,324. ಆಗ ನೋಡ್ಕೊಂಡ್ರೆ ದೇಶದ ಪ್ರತಿಯೊಬ್ಬ ಭಾರತೀಯನ ತಲಾ ಆದಾಯಕ್ಕೂ ನಮ್ಮ ರಾಜ್ಯದ ಪ್ರತಿಯೊಬ್ಬರ ತಲಾ ಆದಾಯಕ್ಕೂ ಬಹಳ ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ಡಬಲ್ ಡಿಫ್ರೆನ್ಸ್ ಇದೆ. ಅದು ಮುಂದುವರಿಯುತ್ತಾ ಈ 2025-26 ಸಂದರ್ಭದಲ್ಲಿ ಪ್ರತಿಯೊಬ್ಬರ ತಲಾ ಆದಾಯ ಎಷ್ಟು ಅಂತ ನಂಬರ್ ನೆನ್ಪಿಟ್ಬಿಡಿ. 4,33,326. ಐ ವಿಲ್ ರಿಪೀಟ್, 4,33,326 ರೂಪಾಯಿಗಳು ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಪ್ರತಿಯೊಬ್ಬರ ತಲಾ ಆದಾಯ ನಮ್ಮ ರಾಜ್ಯದಲ್ಲಿ. ದೇಶದಲ್ಲಿ ಎಷ್ಟಿದೆ? 2,19,575. 2,19,575 4,33,326 ಆಲ್ಮೋಸ್ಟ್ 95-97% ಜಾಸ್ತಿ ಇದೆ ನಮ್ಮ ತಲಾ ಆದಾಯ ರಾಜ್ಯದಲ್ಲಿ. ಇನ್ನು ಎಕನಾಮಿಕ್ ಗ್ರೋತ್ ಆಲ್ರೆಡಿ ನೋಡಿದಂಗೆ ನಮ್ಮ ರಾಜ್ಯದ ಒಟ್ಟು GSTPಯ ಬೆಳವಣಿಗೆ ದರ 12.9% ಕರೆಂಟ್ ಪ್ರೈಸಸ್ಸಲ್ಲಿ, ದೇಶದ್ದು 8% ಇದೆ. ಇನ್ನು ಒಟ್ಟಾರೆ ನಮ್ಮ ರಾಜ್ಯದ GSTPಗೆ ಕೊಡುಗೆಯನ್ನು ಕೊಡ್ತಕ್ಕಂಥ ವಿವಿಧ 3 ಸೆಕ್ಟರ್ಗಳಲ್ಲಿ ಸೇವಾ ಸೆಕ್ಟರ್ ಅಥವಾ ಸರ್ವಿಸಸ್ ವಲಯ ಏನಿದೆ 69.87% ಅತಿ ಹೆಚ್ಚು ಕೊಡುಗೆ. 2ನೇ ಸ್ಥಾನದಲ್ಲಿ ಇಂಡಸ್ಟ್ರೀಸ್ ಅಥವಾ ಕೈಗಾರಿಕೆಗಳಿದೆ 19.36%. ಮತ್ತು ನಮ್ಮ GSTPಗೆ 3ನೇ ಕೊಡುಗೆ ಅಂದರೆ ಕೃಷಿ ಕ್ಷೇತ್ರ ಆಗುತ್ತೆ, ಅಗ್ರಿಕಲ್ಚರ್ 10.77%. ಈ ನಂಬರ್ಸನ್ನು ಕೂಡ ನೆನಪಿಟ್ಟಿರಬೇಕು, ವೆರಿ ಇಂಪಾರ್ಟೆಂಟ್. ಇನ್ನು ಕರ್ನಾಟಕ ಸರ್ಕಾರದ ಒಟ್ಟು ಸಾಲ
33 ಲಕ್ಷ ಕೋಟಿ ನಮ್ಮ GSTP. ನೆನ್ಪಿಟ್ಟಿರಿ, ಈ 33 ಲಕ್ಷ ಕೋಟಿಯಲ್ಲಿ ಒಟ್ಟಾರೆಯಾಗಿ 24.94% GSTPಯ 24.94% ಈ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಒಟ್ಟು ಲೈಬಿಲಿಟೀಸ್. ಕರ್ನಾಟಕ ರಾಜ್ಯ ಸ್ಟಾರ್ಟ್ ಆದಾಗ್ಲಿಂದ ಎಷ್ಟು ಸಾಲ ಇದೆ ಅಂದರೆ, ಈಗ ಪ್ರಸ್ತುತ ನಮ್ಮ GSTP ಎಷ್ಟಿದೆಯೋ ಅದರ 24.94% ಸಾಲ ಇದೆ. ಹಾಗಾದರೆ ನಂಬರ್ ಹೇಳಿ ಸರ್ ಅಂತಂದರೆ, 24.94% ಅಂದರೆ ಒಟ್ಟಾರೆಯಾಗಿ 8,24,389 ಕೋಟಿ ರೂಪಾಯಿಗಳು ಸಾಲ ಆಗಬಹುದು. ಎಲ್ಲಿವರೆಗಂದರೆ ಮಾರ್ಚ್ 31, 2027ರವರೆಗೆ. ಅಂದರೆ ಈ ಒಂದು ಮುಂದಿನ ಆರ್ಥಿಕ ವರ್ಷ ಏನು ಆರಂಭ ಆಗುತ್ತೆ ಅದರ ಕೊನೆಯಲ್ಲಿ ನಮ್ಮ ರಾಜ್ಯದ ಒಟ್ಟು ಸಾಲ 8,24,389 ಕೋಟಿ ರೂಪಾಯಿಗಳು. ಮತ್ತು ಈ ವರ್ಷ ಎಷ್ಟು ಸಾಲ ಮಾಡ್ತಾರೆ ಸರ್ ಅಂತ ಕೇಳಿದರೆ, ಈ ವರ್ಷ ಒಟ್ಟು 1,32,000 ಕೋಟಿ ರೂಪಾಯಿ ಸಾಲವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಂದು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಫಿಸ್ಕಲ್ ಡೆಫಿಸಿಟ್ ಅಂದರೆ ಒಟ್ಟು ಈ ವರ್ಷ ಸಾಲವನ್ನು ಏನು ತೆಗೆದುಕೊಳ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದಷ್ಟನ್ನು ಹೊರಗಡೆ ತೆಗೆದುಕೊಳ್ತಾರೆ, ಕೆಲವೊಂದಷ್ಟನ್ನು ಗೌರ್ಮೆಂಟಿಂದ ತೆಗೆದುಕೊಳ್ತಾರೆ, ಸೆಂಟ್ರಲ್ ಗೌರ್ಮೆಂಟಿಂದ, ಕೆಲವೊಂದಷ್ಟನ್ನು ಬೇರೆ ಬೇರೆ ಬ್ಯಾಂಕ್ಗಳಿಂದ ತೆಗೆದುಕೊಳ್ತಾರೆ. ಸೊ ಒಟ್ಟಾರೆಯಾಗಿ ನಮ್ಮದು ಒಂದು 33 ಲಕ್ಷ ಕೋಟಿ ರೂಪಾಯಿಗಳ ಒಟ್ಟು ನಮ್ಮ GSTPಯಲ್ಲಿ ಎಷ್ಟು ಪರ್ಸೆಂಟೇಜ್ ಸಾಲ ಇದೆ ಅದೆಲ್ಲವನ್ನು ನೋಡೋಣ. ಅದಕ್ಕೊಂದು ಪ್ರಶ್ನೆನೇ ಕ್ರಿಯೇಟ್ ಮಾಡಿದ್ದೀವಿ, ನೋಡೋಣ. ದ ಫಿಸ್ಕಲ್ ಡೆಫಿಸಿಟ್ is estimated at 3.95% of GSTP, which is within the limits of prescribed under the Karnataka Fiscal Responsibility Act 2002. ಹಣಕಾಸಿನ ಕೊರತೆಯನ್ನು GSTPಯ 3.95% ಎಂದು ಅಂದಾಜಿಸಲಾಗಿದೆ. ಇದು ಕರ್ನಾಟಕದ ಹಣಕಾಸಿನ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ 2002ರ ಅಡಿಯಲ್ಲಿ ನಿಗದಿಪಡಿಸಿದ ಮಿತಿಯೊಳಗೆ ಇದೆ ಅಂದರೆ ತಪ್ಪಾಗುತ್ತೆ. ಅಲ್ರಿ 3.95% ಅಲ್ಲ, 2.95 ಅಥವಾ 94 ಇರಬೇಕು. ನೋಡೋಣ. 26-27ರ ಅಂತ್ಯದ ವೇಳೆಗೆ ಒಟ್ಟು ಹೊಣೆಗಾರಿಕೆಗಳು 8,24,380 ಕೋಟಿ ರೂಪಾಯಿಗಳು ಕರೆಕ್ಟ್ ಆಗಿದೆ. ಅದು GSTPಯ 24.94%. ಟೋಟಲ್ ಲೈಬಿಲಿಟೀಸ್ ಕರೆಕ್ಟ್ ಇದೆ. ಓಕೆ, ಇನ್ನು 5% ಹಣಕಾಸಿನ ಕೊರತೆ ಫಿಸ್ಕಲ್ ಡೆಫಿಸಿಟ್, 25% ಸಾಲ ಇದ್ದರೆ ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ಆರೋಗ್ಯಕರ ಜವಾಬ್ದಾರಿತ ಅಂಕಿಅಂಶಗಳೆಂದು ಪರಿಗಣಿಸಲಾಗುತ್ತದೆ ಅಂದರೆ ತಪ್ಪಾಗುತ್ತೆ. ಅಷ್ಟು ಸಾಲ ಮಾಡೋಂಗಿಲ್ಲ ಸರ್ಕಾರ. 5% ಒಂದೊಂದು ಆರ್ಥಿಕ ವರ್ಷದಲ್ಲಿ GSTPದು 3% ಮಾಡ್ಬೋದು. 26-27ನೇ ಸಾಲಿಗೆ 22,957 ಕೋಟಿ ರೂಪಾಯಿಗಳ ರಾಜಸ್ವ ಕೊರತೆಯನ್ನು ಅಂದಾಜಿಸಲಾಗಿದೆ. ವಿತ್ತೀಯ ಕೊರತೆ 97,449 ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿತ್ತು. GSTPಯ 2.95% ಅಷ್ಟು ಇದೆ. ಅಂದರೆ ನಮ್ಮ GSTP ಎಷ್ಟಿದೆಯೋ ಅದರ 2.95% ಅಷ್ಟು ಈ ಬಾರಿ ವಿತ್ತೀಯ ಕೊರತೆ ಫಿಸ್ಕಲ್ ಡೆಫಿಸಿಟ್ ಇದೆ. ಅಂದರೆ 97,449 ಕೋಟಿ ರೂಪಾಯಿಗಳು. ಇನ್ನು 2026-27ರ ಅಂತ್ಯಕ್ಕೆ ಅಂದರೆ ಮಾರ್ಚ್ 31, 2027ಕ್ಕೆ ಒಟ್ಟು ರಾಜ್ಯದ ಹೊಣೆಗಾರಿಕೆಗಳು ಅಂದರೆ ಸಾಲ 8,24,389 ಕೋಟಿ ರೂಪಾಯಿಗಳು ಅಂದಾಜಿಸಲಾಗಿದೆ. ಇದು ಎಷ್ಟಾಗುತ್ತೆ GSTPದು 24.94. ಇಲ್ಲಿ 2 ನಂಬರ್ ಇಂಪಾರ್ಟೆಂಟ್. ಈ ವರ್ಷದ ಫಿಸ್ಕಲ್ ಡೆಫಿಸಿಟ್ ಎಷ್ಟು? GSTPಯ 2.95%. ಒಟ್ಟು ಹೊಣೆಗಾರಿಕೆಗಳು GSTPಯ 24.94%. ಇವೆರಡು ನಂಬರ್ ನೆನಪಿಟ್ಬಿಡಿ. ಓಕೆ, GSTP 33 ಲಕ್ಷ ಕೋಟಿ, 2.95% ಅಂದರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ 3% ಅನ್ಕೊಳ್ರಿ, 3% ಅನ್ಕೊಳ್ರಿ. 2.95 ಅಂದರೆ ಆಲ್ಮೋಸ್ಟ್ 3%. ಸೊ 3/100, 3% ಅಂದರೆ ಇಂಟು 33 ಲ್ಯಾಕ್ ಎಷ್ಟಾಗುತ್ತೆ? 33 ಲ್ಯಾಕ್ ಕ್ರೋರ್. ಇವೆರಡು 0 ಹೋಯಿತು. ಆಲ್ಮೋಸ್ಟ್ 99,000 crores. ಬಟ್ 2.95 ಲೆಕ್ಕ ಹಾಕಿದರೆ 97,449 crores ವಿತ್ತೀಯ ಕೊರತೆ ಆಗುತ್ತೆ. ಫೈನ್. ಅದೇ ಥರ 26-27ರ ಅಂತ್ಯಕ್ಕೆ 24.94% ಟೋಟಲ್ ಲೈಬಿಲಿಟೀಸ್, ಒಟ್ಟು ಹೊಣೆಗಾರಿಕೆ ಸಾಲದ್ದು. ಹಾಗಾದರೆ ಇದರಲ್ಲಿ ಈಗ 25% ಅಂತ ನಾನು ಆ್ಯಾವ್ರೇಜ್ ತೊಗೊಳ್ತೀನಿ. 25% ಈಸ್ ಈಕ್ವಲ್ ಟು 25/100 ಇಂಟು ನಮ್ಮದೆಷ್ಟು GSTP ಇದೆ? 33 ಲ್ಯಾಕ್ ಕ್ರೋರ್. ಓಕೆ, 2 ಹೋಯಿತು. ಆಲ್ಮೋಸ್ಟು ನೀವು ಲೆಕ್ಕ ಹಾಕಿ ನೋಡಿ, ಇಟ್ ವಿಲ್ ಬಿ ಅರೌಂಡ್ 8,24,389 crore rupees ನಮ್ಮ ಟೋಟಲ್ ಹೊಣೆಗಾರಿಕೆಗಳು. GSTP ಎಷ್ಟಿದೆ ಅಂತ ಎಕ್ಸಾಕ್ಟ್ ನಂಬರ್ ಇಲ್ಲಿದೆ
ನೋಡಿ ಅಂದಾಜು ಮಾಡಿರ್ತಕ್ಕಂಥದ್ದು ಸರ್ಕಾರವೇ ತನ್ನ ಬಜೆಟ್ ಕಾಪಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು 33,05,500 ಕೋಟಿ ರೂಪಾಯಿಗಳು ಆಯವ್ಯಯ ಅಂದಾಜು ಬಜೆಟ್ ಎಸ್ಟಿಮೇಟ್ GSTP ಟೋಟಲ್ ನಮ್ಮ ಕರ್ನಾಟಕದ್ದು. ಓಕೆ, ಅದರಲ್ಲಿ ವಿತ್ತೀಯ ಕೊರತೆ 97,448 crore, ಆಲ್ಮೋಸ್ಟ್ 2.95% ಆಫ್ ದ GSTP. ಅದೇ ಥರ ಒಟ್ಟಾರೆ 24.94 ಟೋಟಲ್ ಲೈಬಿಲಿಟೀಸ್ ಆಗುತ್ತೆ. ಅಲ್ಲಿಗೆ ಭಾಷಣವನ್ನು ಮುಗಿಸ್ತಾ ಸಿದ್ದರಾಮಯ್ಯನವರು ಮಹಾತ್ಮ ಗಾಂಧೀಜಿಯವರ ಸರ್ವೋದಯ, ಸ್ವಾವಲಂಬನೆ ಮತ್ತು ಅಂತ್ಯೋದಯ ತತ್ವಗಳು ಈ ಆಯವ್ಯಯದ ನೈತಿಕ ಅಡಿಪಾಯವಾಗಿದೆ. ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸುವ ಅಭಿವೃದ್ಧಿ ಎಂಬ ಗಾಂಧೀಜಿಯ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬುದ್ಧನ ಕರುಣೆ, ಬಸವಣ್ಣನವರ ಕಾಯಕ ನಿಷ್ಠೆ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಹಾದಿಯಲ್ಲಿ ಸಾಗುವ ಪ್ರಯತ್ನ ನಮ್ಮದು ಅಂತ ಹೇಳ್ತಾ ಕಲ್ಯಾಣ ಕಾರ್ಯಕ್ರಮಗಳಿಂದ ಸಬಲೀಕರಣಕ್ಕೆ, ಸಬಲೀಕರಣದಿಂದ ಹೊಸ ಅವಕಾಶಗಳಿಗೆ, ಈ ಹೊಸ ಅವಕಾಶಗಳಿಂದ ಸುಸ್ಥಿರ ಆರ್ಥಿಕ ಪ್ರಗತಿಗೆ ದಾರಿ ಮಾಡಿಕೊಡುವ ಮೂಲಕ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವ ನಮ್ಮ ಸಂಕಲ್ಪಕ್ಕೆ ಪೂರಕವಾದ ಈ ಆಯವ್ಯಯವನ್ನು ನಿಮ್ಮ ಮುಂದಿಡಲು ನನಗೆ ಅಪಾರ ಹೆಮ್ಮೆ ಮತ್ತು ಸಂತೋಷವಾಗುತ್ತಿದೆ. ನಾನು 2026-27 ಸಾಲಿನ ಈ ಆಯವ್ಯಯವನ್ನು ಗೌರವಾನ್ವಿತ ಸದನದ ಪರಿಗಣನೆಗೆ ಮಂಡಿಸುತ್ತಿದ್ದೇನೆ ಮತ್ತು ಅದರಂತೆ ಮಾರ್ಚ್ 31, 2027 ವೆಚ್ಚವನ್ನು ನಿರ್ವಹಿಸಲು ಪೂರ್ಣ ಆಯವ್ಯಯವನ್ನು ಅಂಗೀಕರಿಸಲು ಕೋರುತ್ತಿದ್ದೇನೆ ಅಂತ ಜೈ ಕರ್ನಾಟಕ ಅಂತ ತಮ್ಮ 17ನೇ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸ್ತಾ ಸುದೀರ್ಘವಾಗಿರ್ತಕ್ಕಂಥ ಭಾಷಣವನ್ನು ಮುಗಿಸಿದ್ರು. ರೈಟ್, ಇಷ್ಟು ಹೇಳ್ತಾ ಮೊನ್ನೆ 708 ಹುದ್ದೆಗಳ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಒಂದಿತ್ತು. ಭಾರತದ ಹಣಕಾಸಿನ ಜವಾಬ್ದಾರಿ ಬಜೆಟ್ ನಿರ್ವಹಣೆ FRBM ಕಾಯ್ದೆ ಯಾವಾಗಿನಿಂದ ಕಾರ್ಯರೂಪಕ್ಕೆ ಬಂತು ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟು 2004ರಲ್ಲಿ ಬಂದಿತ್ತು. ಅದಕ್ಕಿಂತ ಮುಂಚೆ 2002ರಲ್ಲೇ ನಮ್ಮ ಕರ್ನಾಟಕ KFR ಆ್ಯಕ್ಟನ್ನು ತಂದಿತ್ತು. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ರಿ, ದೇಶ ತರೋದಕ್ಕಿಂತ ಮುಂಚೆ ಕರ್ನಾಟಕವೇ ತನ್ನ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ತಂದು ವಿತ್ತೀಯ ಹೊಣೆಗಾರಿಕೆಯು 3% ಆಫ್ ದ GSTP ಇರಬೇಕು, ಫಿಸ್ಕಲ್ ಡೆಫಿಸಿಟ್ ಫರ್ ಇಯರ್ ಆ್ಯಂಡ್ ಟೋಟಲ್ ಲೈಬಿಲಿಟೀಸ್ ಮಸ್ಟ್ ಬಿ 25% ಆಫ್ ದ ಇದು ನಮ್ಮ GSTP ಅಂಡರಲ್ಲಿ ಇರಬೇಕಂತ ರೂಲ್ ಮಾಡ್ಕೊಂಡಿದ್ದಾರೆ. ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಗೌರ್ಮೆಂಟ್. 2002ರಿಂದ ಬಹಳ ಸರ್ಕಾರ ಬಂದಿದ್ದಾವೆ, ಸಮ್ಮಿಶ್ರ ಸರ್ಕಾರ ಬಂದಿದ್ದಾವೆ, BJP ಗೌರ್ಮೆಂಟ್ ಬಂದಿದೆ, ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಸೊ ಈವನ್ JDS BJP ಗೌರ್ಮೆಂಟ್ ಇತ್ತು, JDS ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಸ್ಟಿಲ್ ದೇ ಆರ್ ಅಂಡರ್ ದೋಸ್ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂಡರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಒಂಚೂರು ಆಚೆ ಈಚೆ ಹೋಗಿತ್ತು. ಇನ್ನು PDO non-HK ಎಕ್ಸಾಮಲ್ಲಿ ಕರ್ನಾಟಕ ಲೋಕಲ್ ಫಂಡ್ ಅಥಾರಿಟೀಸ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದಿ ಇಯರ್ 2003. ಅಂದರೆ ಲೋಕಲ್ ಫಂಡ್ ಅಥಾರಿಟೀಸ್ಗೂ ಕೂಡ ಈ ರೀತಿಯ ಒಂದು ಕ್ಯಾಪನ್ನು, ಥ್ರೆಶೋಲ್ಡನ್ನು ಹಾಕಿದ್ದಾರೆ ಅನಿಸುತ್ತೆ. ಅದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ರು. ಇನ್ನು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ಚಾಪ್ಟರ್ 2 ಪಾರ್ಟ್ 1 ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು. ಸೊ ಸೇಮ್ ಇದನ್ನೇ ಮತ್ತೆ ಈಗ ರಿವೈಸ್ ಮಾಡೋಣ. ಕ್ಲಾಸ್ ನಂಬರ್ 780 ಮಾತಾಡಿದ್ವಿ ಕಳೆದ ಬಾರಿ. ಸೊ ಈಗ ಮತ್ತೆ ಚಾಪ್ಟರ್ 1 ಚಾಪ್ಟರ್ 2 ಅಂತ ಆರ್ಥಿಕ ಸಮೀಕ್ಷೆ ಸ್ಟಾರ್ಟ್ ಮಾಡೋಣ. ಇಲ್ಲೆಲ್ಲ ಎಷ್ಟು ಏನು ಅಂತ ಇದೆ, ಸೊ ನೋಡ್ಬೋದು. ಒಟ್ಟಾರೆಯಾಗಿ ರೆವೆನ್ಯೂ 3,15,50 ಕೋಟಿ ಎಂದಿದ್ವಲ್ಲ, ಯಾವ್ದಾವುದರಿಂದ ಬರುತ್ತೆ? ಸ್ಟೇಟ್ ಓನ್ ಟ್ಯಾಕ್ಸಿಂದ ಎಷ್ಟು ಬರುತ್ತೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಎಷ್ಟು ಬಂತು, ಕೇಂದ್ರದ ಪಾಲು ಎಷ್ಟಿದೆ, ಸಹಾಯ ಅನುದಾನ ಎಷ್ಟಿದೆ, ಇನ್ನು ಕ್ಯಾಪಿಟಲ್ ರಿಸಿಪ್ಟ್ಸ್ ಅದರಲ್ಲಿ ಸಾಲ ಎಷ್ಟು ಬರ್ತಾ ಇದೆ, ಸಾಲೇತರ ಬಂಡವಾಳ ಎಷ್ಟು, ಒಟ್ಟಾರೆ ಎಷ್ಟು, ಮತ್ತು ಎಕ್ಸ್ಪೆಂಡಿಚರಲ್ಲೂ ಅಷ್ಟೇ. ಒಟ್ಟಾರೆ 4,48,400 ಕೋಟಿ ಬಜೆಟ್ ಇದೆಯಲ್ವ, ಅದರಲ್ಲಿ ಯಾವುದಕ್ಕೆ ಎಷ್ಟು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಮ್ಯಾಕ್ಸಿಮಮ್ ಹೋಗುತ್ತೆ, ಬಡ್ಡಿ ಮರುಪಾವತಿ ಅಥವಾ ಪೇಮೆಂಟ್ ಆಫ್ ಇಂಟ್ರೆಸ್ಟ್ಗೆ ಹೋಗುತ್ತೆ, ಇನ್ನು ನೆಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಉಳಿಯುತ್ತೆ. ಸೊ ಇವೆಲ್ಲವೂ ಎಷ್ಟೆಷ್ಟು ಅಂತ ನೋಡಿದರೆ ಬಜೆಟ್ ವೆಚ್ಚಕ್ಕೂ ಆದಾಯಕ್ಕೂ ಕರೆಕ್ಟ್ ಮ್ಯಾಚ್ ಆಗಬೇಕು. ಇನ್ನು ಕೆಲವೊಂದು ಡೆಫಿನೇಷನ್ ಕೊಟ್ಟಿದ್ದೀನಿ, ಇದರ PDF ಕೊಟ್ಟಾಗ ನೋಡ್ಕೊಳ್ರಿ. ಸ್ವೀಕೃತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ನೋಡ್ಬೋದು. ಈವನ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಈ ಸಲ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಕೇಂದ್ರದಿಂದ ಈ ಬಾರಿ ಸ್ವಲ್ಪ ಹೆಚ್ಚಿಗೆನೇ ಬರ್ತಾ ಇದೆ, ಯಾಕಂದರೆ 16th ಫಿನಾನ್ಸ್ ಕಮಿಷನ್ ಪ್ರಕಾರ ನಮಗೆ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋದಲ್ಲಿ ಮಾತಾಡಿದ್ವಿ. ಇನ್ನು ಎಕ್ಸ್ಪೆಂಡಿಚರ್ ಕೂಡ ಇಯರ್ ಆನ್ ಇಯರ್ ಜಾಸ್ತಿನೇ ಆಗ್ತಾ ಇದೆ ನೋಡ್ಬೋದು. ಈವನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಬಾರಿ ಒಂಚೂರು ಜಾಸ್ತಿನೇ ಮಾಡಿದ್ದಾರೆ. ಕಳೆದ ಬಾರಿ 65,000 ಕೋಟಿ, ಈ ಬಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ 74,000 ಕೋಟಿಗೆ ಏರಿದೆ. ಇನ್ನು ಸಾಲ ಮರುಪಾವತಿ ಕೂಡ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಇದೆ, 35,000 ಕೋಟಿಗೆ ಹೋಗಿದೆ. ಓಕೆ,
ಇನ್ನು ಜಮೆ ರೂಪಾಯಿ ಎಲ್ಲೆಲ್ಲಿಂದ ಬರುತ್ತೆ ಅಂತ ಅಲ್ವಾ? ಇದೊಂದು ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂಯಿಂದ 49 ಪೈಸೆ ಬರುತ್ತೆ. ರಾಜ್ಯ ತೆರಿಗೆ ಆದಾಯದಿಂದ 49 ಪೈಸೆ. ಬಂಡವಾಳ ಜಮೆ ಮತ್ತು ಸಾಲದಿಂದ ಆಲ್ಮೋಸ್ಟ್ 29 ಪೈಸೆ ಬರುತ್ತೆ ಸಾಲದಿಂದ. ಇನ್ನು ಕೇಂದ್ರದ ತೆರಿಗೆ ಪಾಲಿನಿಂದ 14 ಪೈಸೆ. ಕೇಂದ್ರ ಸರ್ಕಾರದ ಸಹಾಯನುದಾನ 4 ಪೈಸೆ. ಇನ್ನು ಉಳಿದಿದ್ದು 4 ಪೈಸೆ. ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ ರೂಪಾಯಿ, ಯಾವುದಕ್ಕೆ ಎಷ್ಟು ಹೋಗುತ್ತೆ ಅಂದರೆ ಹೆಚ್ಚಿನ ಅಮೌಂಟು 20 ಪೈಸೆ, 1 ರೂಪಾಯಿದಲ್ಲಿ 20 ಪೈಸೆ ಅಂದರೆ 20% ಆಫ್ ದ ಟೋಟಲ್ ಎಕ್ಸ್ಪೆಂಡಿಚರ್. ಅದರಲ್ಲಿ 20% ಸಾಲ ಮರುಪಾವತಿಗೆ ಹೋಗುತ್ತೆ, ಡೆಬ್ಟ್ ಸರ್ವಿಸಿಂಗ್. ಇನ್ನು 18% ಅದರ್ ಜನರಲ್ ಸರ್ವಿಸಸ್. ಇನ್ನು 15% ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣ. ಹಾಗೆ ಇನ್ನು 14 ಪೈಸೆ ಅದರ್ ಎಕನಾಮಿಕ್ ಸರ್ವಿಸಸ್. ಇನ್ನು 13 ಪೈಸೆ ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿ, 10 ಪೈಸೆ ಶಿಕ್ಷಣ, 4 ಪೈಸೆ ಆರೋಗ್ಯ. ಹೀಗೆ ಒಂದಷ್ಟು ನೋಡ್ತೀವಿ. ಇನ್ನು ರಾಜ್ಯಕ್ಕೆ ತೆರಿಗೆ ಬರುತ್ತಲ್ವ, ಆ ತೆರಿಗೆಯಲ್ಲಿ ಮ್ಯಾಕ್ಸಿಮಮ್ಮು ಕಮರ್ಷಿಯಲ್ ಟ್ಯಾಕ್ಸಿಂದ. ಸೊ 1,25,000 crore, 57% ಕಮರ್ಷಿಯಲ್ ಟ್ಯಾಕ್ಸಸ್. ಓಕೆ. ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್ ಎಕ್ಸೈಸ್ ಅಥವಾ ರಾಜ್ಯ ಅಬಕಾರಿ, 45,000 ಕೋಟಿ ನಿಗದಿಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದರು, ವಿಚ್ ಇಸ್ 20% ಆಫ್ ದ ಟೋಟಲ್ ಟ್ಯಾಕ್ಸ್ ರಿಸೀವ್ಡ್ ಫ್ರಮ್ ದ ಕರ್ನಾಟಕ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 13% ಅಂದರೆ 29,000 ಕೋಟಿ. ಮೋಟಾರ್ ವಾಹನ ತೆರಿಗೆ 15,500 ಕೋಟಿ, ನಾವು ಮಾತಾಡಿದ್ವಿ ಹಿಂದೆ, 7%. ಸೊ ಇನ್ನು ಗಣಿ ಬೇರೆ ಬೇರೆ ಇದಾವೆ ನೋಡ್ಬೋದು. ಇನ್ನು ಹಂಚಿಕೆ, ಯಾವುದಕ್ಕೆ ಎಷ್ಟು ಹಂಚಿಕೆ ಆಗಿದೆ ರೀ? 10%. ಟೋಟಲ್ ಹಂಚಿಕೆಯ 10% ಶಿಕ್ಷಣ ಕ್ಷೇತ್ರಕ್ಕೆ 47,224 ಕೋಟಿ ರೂಪಾಯಿ. ಎರಡನೇ ಸ್ಥಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 7%. ಇಂಧನ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್, ನೀರಾವರಿ, ನಗರಾಭಿವೃದ್ಧಿ, ಒಳಾಡಳಿತ. ಸೊ ನೋಡಿದ್ವಲ್ವ, ಟಾಪ್ 10 ಅಂತ ನೋಡಿದ್ವಿ, ಸೇಮ್ ಅದೇ. ಇನ್ನು ತಲಾ ಆದಾಯ, ಸೊ ರಾಜ್ಯದ ಭಾಳನೇ ಇದೆ, ಎಷ್ಟಿದೆ ಅಂತ ನಂಬರ್ ನೆನ್ಪಿಡಿ ಅಂತ ಹೇಳಿದ್ದೆ, ಒಂದ್ಸಲ ನೆನ್ಪಿಡಿ. ಇನ್ನು ಟೋಟಲ್ ರಾಜ್ಯ ಆರ್ಥಿಕತೆಗೆ ಯಾವ್ಯಾವ ವಲಯ ಎಷ್ಟೆಷ್ಟು ಕೊಡುಗೆ ಕೊಡ್ತಾ ಇದೆ. ಸೊ ಫಸ್ಟು ಸರ್ವಿಸಸ್, ನೆಕ್ಸ್ಟು ಇಂಡಸ್ಟ್ರೀಸ್, ನೆಕ್ಸ್ಟು ಕೃಷಿ. ಎಷ್ಟೆಷ್ಟು ಪರ್ಸೆಂಟೇಜು ನಂಬರ್ ನೆನ್ಪಿಡಬೇಕು, ಕಷ್ಟ ನೆನ್ಪಿಡ್ಬೇಕು ಅನಿವಾರ್ಯ. ಇನ್ನು ಗ್ಯಾರಂಟಿ ಸ್ಕೀಮ್ಸ್ಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ಈ ಆಯವ್ಯಯದಲ್ಲಿ. ಗೃಹಲಕ್ಷ್ಮಿ 28,608 ಕೋಟಿ, ಗೃಹಜ್ಯೋತಿ 10,578, ಅನ್ನಭಾಗ್ಯ 6,200, ಶಕ್ತಿ 5,300, ಯುವ ನಿಧಿ 600 ಕೋಟಿ ರೂಪಾಯಿ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ 51,286 ಕೋಟಿ ರೂಪಾಯಿಗಳು. ಯುವ ನಿಧಿ ಸ್ಟಾಪ್ ಆಗಿದೆ ಅಂತ ಏನು ಕೇಳಿದ್ರಲ್ಲೋ, ಇಲ್ಲ, ಬಜೆಟಲ್ಲಂತೂ ಅಲೋಕೇಟ್ ಮಾಡಿದ್ದಾರೆ. ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1084 ಕರ್ನಾಟಕ ಬಜೆಟ್ 2026 ಪಾರ್ಟ್ 6 ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಸೊ ಅಲ್ಲಿಗೆ ನಮ್ಮ ಬಜೆಟ್ನ ಡಿಸ್ಕಷನ್ ಮುಗೀತು. ಸಿದ್ದರಾಮಯ್ಯನವರು 3.5 ಗಂಟೆ ಮಾತಾಡಿದರು. ನಮ್ಮದು ಆಲ್ಮೋಸ್ಟು ಎಲ್ಲ ಸೇರಿದರೆ 1 ಗಂಟೆ ಅನ್ಕೊಂಡ್ರು 6 ತಾಸು ಆಗಿರ್ಬೋದು, 6 ಗಂಟೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಒಟ್ಟಿನಲ್ಲಿ ಹೆಚ್ಚಿನ ನಾಲೆಜ್ ಕೊಡಬೇಕು, ಹೆಚ್ಚಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕನ್ನೋ ಉದ್ದೇಶ ಅಷ್ಟೇ. ಇಷ್ಟು ಗಂಟೆ ಮಾತಾಡ್ಬೇಕು, ಅಷ್ಟು ಗಂಟೆ ಅಂತಲ್ಲ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ, ನೆನ್ಪಿಡ್ತಕ್ಕಂಥ ರೀತಿಯಲ್ಲಿ. ಮುಂದೆ ಎಕ್ಸಾಮಲ್ಲಿ ಇದ್ರ ಮೇಲೆ ಏನಾದರೂ ಬಂದಾಗ ಒಂಚೂರು ಸರ್ ಏನೋ ಹೇಳಿದ್ರೆ ಅದು ನಮಗೆ ಯೂಸ್ ಆಯಿತು ಅನ್ನೋ ಫೀಲ್ ಬಂದರೆ ನಾನು ಮಾಡಿರ್ತಕ್ಕಂಥ ಪಾಠಗಳು ಸಾರ್ಥಕತೆಯನ್ನು ಪಡಿತೇವೆ ಅಂತ ಹೇಳ್ತಾ, ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.